ವಿಶ್ವಗುರು ಮಹಾಭಾರತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲು ಕಾಯಿಸಿದ್ದರು. ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಸ್ತ್ರ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ವೇದಿಕೆ ಮೇಲೆ ಅತಿಥಿಗಳಾಗಿ ಆಗಮಿಸಿರುವಂತಹ MG ಮುರ್ಕೂರ್ ಅವರೇ ಮತ್ತು ಡಾಕ್ಟರ್ ಚಿದಾನಂದ ಮನ್ಸೂರ್ ಅವರೇ, CH ನಾಗರಾಜ್ ಅವರೇ ಮತ್ತು ಸನ್ಮಾನಿತರಾದಂತಹ ದೂರದ ಅಡಿಲೈಡ್ನಿಂದ ಆಗಮಿಸಿ ಅನಿವಾಸಿ ಭಾರತೀಯರು ಅಂತ ಕರೀತಾರೆ. ನೋಡ್ರಿ, ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡಿದರು. ಆದರೆ ಅವರು ಆಸ್ಟ್ರೇಲಿಯನ್ ಪ್ರಜೆ ಇವಾಗ ಗೊತ್ತಾಯ್ತು. ನಮ್ಮ ಭಾರತೀಯರು ಇದೆ, ಪ್ರಾಯಶಃ ಭಾರತೀಯರು ಬೇರೆ ದೇಶದಲ್ಲಿ ಇರೋಷ್ಟು ಜನ ಬೇರೆ ಯಾವ ದೇಶದವರು ಎಲ್ಲ ದೇಶದಲ್ಲಿ ಹಂಚಿ ಹೋಗಿಲ್ಲ ಅಂತ ಕಾಣುತ್ತೆ. ಅಷ್ಟು ಮಟ್ಟಿಗೆ ಭಾರತೀಯರು ಅಮೆರಿಕದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಜಪಾನ್ನಲ್ಲಿ ಯಾರೊಬ್ಬ ತಮಾಷೆ ಮಾಡ್ತಿದ್ರು. ಚಂದ್ರಲೋಕಕ್ಕೆ ಹೋದಂತೆ ನೀಲ್ ಆರ್ಮ್ಸ್ಟ್ರಾಂಗ್, ಅಲ್ಲೂ ಕೇರಳ ನರ್ಸಿದ್ಲಂತೆ. ಆದರೆ ಅಷ್ಟರ ಮಟ್ಟಿಗೆ ಅವರು ಕೇರಳದವರು, ಎಲ್ಲ ಕಡೆ ತಮಿಳಿಯನ್ಸ್ ಕೇರಳದವರು, ಈ ಕನ್ನಡಿಗರು ಅದೇ ಥರ ಆಗಿದ್ದಾರೆ. ಒಟ್ಟು ಭಾರತೀಯರು ಎಲ್ಲ ಕಡೆ ನೆಲೆಸಿ ತಮ್ಮ ತನವನ್ನು ಬಿಡಲಾರದೆ, ಭಾರತೀಯ ತನವನ್ನು ಬಿಡಲಾರ್ದೇ ಅಲ್ಲಿಯವರಾಗಿ ಬರುತ್ತಾರೆ, ಅಲ್ಲಿ ಪ್ರಜೆಗಳಾಗಿರ್ತಾರೆ. ನಮ್ಮ ತೇಜಸ್ವಿಯವರು ಕೂಡ ಈಗ ಆಸ್ಟ್ರೇಲಿಯನ್ ಪ್ರಜೆ, ಆದರೆ ಬಳ್ಳಾರಿಯ ಸೊಗಡು, ಕರ್ನಾಟಕದ ಭಾಷೆ ಮತ್ತು ನಮ್ಮ ಭಕ್ತಿ, ಎಂಥ ಭಕ್ತಿ ಜೀವಿ ಇದ್ದಾರೆ ಅವರು ಅಂದರೆ, ಅವ್ರು ಬೇಕಾದ್ರೆ ನಮ್ಮ ಪೂಜೆಗೆ ಸಜ್ಜು ಮಾಡಿದ್ರೆ ಪೂಜೆಗೆ ಸಜ್ಜು ಮಾಡೋಕ್ಕೂ ಸಿದ್ಧವಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಭಕ್ತಿ ಇಟ್ಕೊಂಡಿದ್ದಾರೆ ಅಂತಹ ತೇಜಸ್ವಿಯವರೇ, ದತ್ತಾತ್ರೇಯ ರಾಯ್ಕರ್ ಅವರೇ, ಆಮೇಲಿಂದ ತೀರ್ಥಪ್ಪ ಮಾಸ್ತರ್ ಅವರೇ ಮತ್ತು ವಿಶೇಷ ಆಹ್ವಾನಿತರು ಮತ್ತು ಇವತ್ತು ದಾಸೋಹಿಗಳಾದಂತಹ ನಾಗೇಂದ್ರಪ್ಪ ಕಿರಗೌಡರು, ಸುಜಾತ ದಂಪತಿಗಳೇ ಮತ್ತು ಹಾರುಗದ್ದೆಯಿಂದ ಆಗಮಿಸಿರುವಂತಹ ಹಿರಿಯರು, ಭಕ್ತಿಜೀವಿಗಳಾದಂತಹ HS ನಂಜಪ್ಪನವರೇ, ಕಲ್ಯಾಣಮ್ಮವರೇ, KS ನಟರಾಜ್ ಅವರೇ ಮತ್ತು ಅವರ ಪತ್ನಿ ಭಾಗ್ಯಮ್ಮವರೇ ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಕಳೆಗಟ್ಟಿಸಿದಂತಹ ನಮ್ಮ ಕೈಲಾಸ ಹಿರೇಮಠ ಅವರು ಮತ್ತು ಅವರ ತಂಡ, 25 ಜನ ಯೋಗ ಬಂಧುಗಳು ಬಂದಿದ್ದಾರೆ. ಮತ್ತು ಸಾವಯವ ಕೃಷಿಕರು, ಭಕ್ತಿಜೀವಿಗಳಾದಂಥ ರುದ್ರೇಶ್ ಅವರೇ ಮತ್ತು ಎಲ್ಲರೂ ಆದಂಥ ಮತ್ತು ಪ್ರಭಾಕರ್ ಹಿರೇಮಠ ಅವರು ಬಹಳ ವರ್ಷದಿಂದ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಅವರು ಕೂಡ ಬೆಳಗಾವದಲ್ಲಿ ನಗರ ಮಧ್ಯದಲ್ಲಿ ಇದ್ರೂ ಕೂಡ ಹಸು ಸಾಕೊಂಡಿದ್ದಾರೆ, ಗೋಸೇವೆ ಮಾಡ್ತಾರೆ. ಡಾಕ್ಟರ್ ಪ್ರಭಾಕರ್ ಹಿರೇಮಠ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದೆ, ಹಾರುಗದ್ದೆಯಿಂದ ಆಗಮಿಸಿರುವಂಥ ಎಲ್ಲ ಪ್ರವಾಸಿಗಳು, ತಮಗೆಲ್ಲರಿಗೂ ಕ್ಷಮಿಸಿದರು. ಸಮಯ ಬಹಳ ಆಗಿದೆ, 2:35 ಆಗೋಯ್ತು. 1:35 ನಾನು ಅದಕ್ಕೆ ಅವಸರ ಮಾಡಿದೆ. 2:35 ಅಂದ್ಕೊಂಡು ಸಣ್ಣ ನೋಡೇ ಇಲ್ಲ. 2 ಗಂಟೆಗೆ ಈ ಕಾರ್ಯಕ್ರಮ ಮುಗಿಬೇಕಾಯ್ತು. ನಾನೀಗ ಅದಕ್ಕೆ 10 ನಿಮಿಷದಲ್ಲಿ ಆಶೀರ್ವಾದ ಮುಗಿಸ್ಬಿಡ್ತಾ ಇದ್ದೆ. ಇವಾಗ ಬಂಧುಗಳೇ, ಸಮಯ ಹೇಳಿದ್ದೋಳು. ನಮ್ದು ಇದೊಂದು ವೀಕ್ನೆಸ್ ಇದೆ, ನಮ್ಮ ಬ್ರೈಲಿಕ್ಕೆ ವಾಚ್ ಬುಕ್ ನೋಡ್ಬೇಕಾದ್ರೆ ಹೆಚ್ಚಾಗಿ ಬರೀ ದೊಡ್ಡ ಮೂಲೆ ಮುಟ್ತೀವಿ, ಅಂದಾಜು ಮೇಲೆ ಸಣ್ಣ ಮೂಲೆ ಟೈಮ್ ನೋಡ್ಕೊಂಡ್ಬಿಡ್ತೀವಿ. ಅದು ಅವರು ಉಪನ್ಯಾಸ ಮುಗಿಸಿದ್ರಲ್ಲ, ಅವಾಗಲೇ 12 ಗಂಟೆ ಕಂಟೇನು, 10 ಗಂಟೆಗೆ ಶುರು, 10-15ಕ್ಕೆ ಶುರು ಮಾಡೋದು ಬಂದ್ಬಿಟ್ಟಿವಿ. ಮೊದಲು 11 ಗಂಟೆಗೆ ಶುರು ಮಾಡ್ತಾ ಇದ್ವಿ. ಬಹಳ ಸಂತೋಷ. ಒಟ್ಟಾರೆ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ ಎಲ್ಲರೂ ಮಾತಾಡಿರೋದನ್ನು ನೋಡಿದ್ರೆ ಮತ್ತೆ ನಾನೇನು ಮಾತಾಡೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ.
ಅಷ್ಟರ ಮಟ್ಟಿಗೆ ಚೆನ್ನಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ ನಮ್ಮ ಮುಳುಕೂರವ್ರದ್ದು ಯಾಕೆ ಇಟ್ಕೊಂಡೆ ನಾನು ಅಂದರೆ, ಈ ಕಾರ್ಯಕ್ರಮಕ್ಕೆ ರಿಲೆವೆಂಟಾ ಅಂತ ಕೆಲವರು ಕೇಳ್ಬೋದು. ಅದು ರಿಲೆವೆಂಟೇ, ಈ ಕಾರ್ಯಕ್ರಮ ಸಂಬಂಧ ಇದೆ ಅಂತ ಅನ್ಕೊಂಡು ಇಟ್ಕೊಂಡೆ. ಯಾಕೆ ಅಂದರೆ, ನಮ್ಮ ಶರಣದಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. 770 ಅಮರಗಣಗಳಲ್ಲಿ ಒಂದು ಬಹಳ ಕಷ್ಟಪಟ್ಟು ಹುಡುಕಾಡಿದ್ರೆ ಒಂದು 150 ಜನ ಜಂಗಮ ಸಿಗ್ಬೋದು. ಅಲಂಪ್ರಭುಗಳು, ಅಕ್ಕಮಹಾದೇವಿ, ಸಿದ್ದರಾಮೇಶ್ವರರು, ಚನ್ನಬಸವಣ್ಣ, ಇನ್ನೂ ಇದ್ದಾರೆ ಕೆಲವು ಹೆಸರು ಗೊತ್ತಿಲ್ಲದವ್ರು ಇದ್ದಾರೆ. ಒಂದು 170 ಜನ ಸನ್ಯಾಸಿಗಳು ಅಂತ ಅಂದ್ಕೊಂಡ್ರೆ, ಇನ್ನು 600 ಜನ ಅಮರಗಣಗಳಿದಾರಲ್ಲ, 600 ಜನ ಅಮರಗಣಗಳಲ್ಲಿ 300 ಜನ ಸತಿಯರು, 300 ಜನ ಪತಿಯರು, ಸತಿಪತಿಗಳು. ಹಡಪಪ್ಪಣ್ಣ ಇರ್ತಾರ, ಲಿಂಗಮ್ಮ ಇರ್ತಾರ, ಆಯ್ದಕ್ಕಿ ಲಕ್ಕಮ್ಮ, ಮಾರಯ್ಯ, ಆಮೇಲೆ ಮೋಳಿಗೆ ಮಾರಯ್ಯ, ಮಹಾದೇವಿ. ಈ ತರ ಚಂದಯ್ಯನವರ ಹೆಂಡತಿ ಹೆಸರು ಗೊತ್ತಿಲ್ಲ, ಮಡಿವಾಳ ಮಾಚಿದೇವರ ಹೆಂಡತಿ ಹೆಸರು ಮಲ್ಲಿಗೆಮ್ಮ ಅಂತ ಹೇಳ್ತಾರೆ. ಹೀಗೆ ಅಂದ್ರೆ ಎಲ್ಲರೂ ಗೃಹಸ್ಥರೇ. ಆದ್ರೆ ಅವ್ರ ಮಕ್ಕಳ ಹೆಸರು ಯಾರು ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲಲ್ವಾ? ಅಂದ್ರೆ ಶರಣರು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮಂಜುಳಮ್ಮಂತವರು, ಆಮೇಲೆ ಇನ್ನು 1-2-3 ಜೋಡಿಗಳು ನಮಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಕೊಂಡು ಬಂದಿರೋರು ನಮ್ಗೆ ಸಿಕ್ಕರು ಹೊರಗದಲ್ಲಿ. ಅವರೆಲ್ಲರೂ ಕೇಳಿಸ್ಕೊಳ್ಳಿ. ಶರಣರು ಮದುವೆ ಆಗಿದ್ರು ಅಷ್ಟೇ, ಅವ್ರು ಎಂಥ ಜೀವನ ನಡೆಸಿದ್ರು ಅಂದ್ರೆ, ಅವರು ಸನ್ಯಾಸಿಗಳಿಗಿಂತಲೂ ಶ್ರೇಷ್ಠ ಜೀವನ ನಡೆಸಿದ್ರು. ಅರ್ಥ ಆಯ್ತಾ? ಯಾಕೆ ಅಣ್ಣ ಬರ್ತೀವಿ ಚಪ್ಪಲಿ ಜೋರ ಹೊಡಿದ್ರಿ? ನಿಮ್ ಪರವಾಗಿ ಮಾತಾಡ್ತಿರೋದು ನಾನು, ನಮ್ಮ ಪರವಾಗಲ್ಲ. ಅಂದ್ರೆ ಯಾಕೆ ನಾನು ಈ ಮುಳುಕುರವ್ರನ್ನ ರಷ್ಯಾದ ಬಗ್ಗೆ ಹೇಳಕ್ ಹೇಳ್ತಾರೆ, ಅಧ್ಯಯನ ಮಾಡ್ಕೊಂಡು ಬನ್ನಿ, ಇನ್ನೊಂದು ಸ್ವಲ್ಪ ಹುಡ್ಕಾಡಿ ಅಂತ ಹೇಳಿದ್ದೆ. ಅವ್ರು ಬಹಳ ಅಂದ್ರೆ ಆ ಕಡೆ ಈ ಕಡೆ ಕೆಲಸ ಇಟ್ಕೊಂಡಿರ್ತಾರೆ. ವಚನ ಸಂಶೋಧನೆ ಮಾಡೋದು, ಓದೋದು, ರಾಜವ್ರ ಜೊತೆಗೆ ಸೇರೋದು, ಬಸವ ಸಮಿತಿ ಕಾರ್ಯಕ್ರಮ ಮಾಡ್ತಾರೆ. ಅವರು 74 ವರ್ಷ. ಅವರು ನಾಗಜಪ್ಪರ ಅವ್ರದ್ದು ವಯಸ್ಸು. ಅವ್ರಿಬ್ರು ಹೆಂಗಿದಾರೆ ನೋಡ್ರಿ, ಇನ್ನೊಂದು 10 ವರ್ಷ ಸರ್ವಿಸ್ ಮಾಡೋದಿದ್ದಾರೆ. ಅಷ್ಟು ಅಂದ್ರೆ ಉತ್ಸಾಹ, ಧ್ವನಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾಕೆ? ಚಟಗಳಿಲ್ಲ. ಆಮೇಲೆ 8 ಗಂಟೆ ತನಕ ಮಕ್ಕಳು ಜೆಂಟ್ಲ್ಮನ್ ಅಲ್ಲ ಅವ್ರಿಬ್ರು, ಗೊತ್ತಾಯ್ತಲ್ಲ? ಅದರಿಂದ ನಾವಿಲ್ಲಿ ತಿಳ್ಕೋಬೇಕು. ಅಂದ್ರೆ ಮುಳುಕೂರು ಅವ್ರಿಗೆ ಹೇಳಿದ್ದೆ, ರಷ್ಯಾದ ಬಗ್ಗೆ ವಿಶೇಷವಾಗಿ ಹೇಳಿ ಅಂತ, ಗೊತ್ತಾಯ್ತಲ್ವಾ? ಯಾಕೆ ರಷ್ಯಾದ ಬಗ್ಗೆ ನೀವು ತಿಳ್ಕೋಬೇಕು? ಅಲ್ಲಿ ಮೆಟ್ರೋ ಸ್ಟೇಷನ್ ಕೈಲಾಸ ತರ ಇದೆ, ಅರಮನೆ ತರ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿ. ಯಾಕೆ ಹಂಗೆ ಮಾಡ್ಕೊಂಡು ಸಂಗಮರಿಕಲ್ ಅಮೃತ್ ಶಿಲೆ ಹಾಕಿ ಮೆಟ್ರೋ ಸ್ಟೇಷನ್ ಯಾಕೆ ಕಟ್ಟಿದ್ರು ಅವರು ಅಂದ್ರೆ, ರಷ್ಯಾ ಇಡೀ ಪ್ರಪಂಚದಲ್ಲಿ ದೊಡ್ಡದು. ಗೊತ್ತಿದೆ ನಮಗೆ? ಇಡೀ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ 1ನೇ ನಂಬರ್ ಯಾವುದು? ರಷ್ಯಾ. ಅದು ಏನು, 3-4 ರಾಜ್ಯಗಳು ಬೇರೆ ಆದ್ಮೇಲೆ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ಇನ್ನು ಕೆಲವು ಸ್ಥಾನಗಳಿದಾವಲ್ಲ, ಅವೆಲ್ಲ ಬೇರೆ ಆದ. ಕಮ್ಯುನಿಸಂ ಹೋದ್ಮೇಲೆ, ಅವನು ಗೋರ್ಬಚೇವ್ ಬಂದ್ಮೇಲೆ ಅವನು ಪ್ರಜಾಪ್ರಭುತ್ವ ತಿರುಗಿಸಿದ್ನಲ್ಲ, ಆಗ ಎಷ್ಟೋ ರಾಜ್ಯಗಳು ಕೈಬಿಟ್ಟು ಹೋದವು. ಅಷ್ಟು ಹೋದ್ಮೇಲೆ ರಷ್ಯಾ ಇನ್ನೂ ದೊಡ್ಡದೆ, ಗೊತ್ತಾಯ್ತಲ್ವಾ? ಇಷ್ಟು ದೊಡ್ಡದು ಅಂದ್ರೆ ಅಮೇರಿಕಾಕ್ಕಿಂತ ದೊಡ್ಡದು ರಷ್ಯಾ. ಅದರಲ್ಲಿ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಯಾರಿಗಾರು ಗೊತ್ತಿದೆಯಾ? 14,33,00,000. ಗೊತ್ತಾಯ್ತಾ? ಅಂದ್ರೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಮತ್ತೆ ಅಷ್ಟೇ. ಕರ್ನಾಟಕ ತಮಿಳುನಾಡು ಸೇರಿದ್ರೆ ಎಷ್ಟಾಗ್ತಾವೋ ಅದಕ್ಕಿಂತ ಕಮ್ಮಿ. ಕರ್ನಾಟಕ ತಮಿಳುನಾಡು ಜನಸಂಖ್ಯೆ ಹೋಲಿಸ ನಮ್ದು 7 ಕೋಟಿ ಆಗಿದೆ, ಅವ್ರದ್ದು 8 ಕೋಟಿ ಮೇಲೆ ಹೋಗಿದೆ. 2 ಮೀರಿದ್ರೆ 2 ಸೇರಿದ್ರೆ ರಷ್ಯಾ ಮೀರಿಸ್ಬಿಡ್ತೀವಿ. ಅಂದ್ರೆ ಜನಸಂಖ್ಯೆ ಕಡಿಮೆ, ಸಂಪನ್ಮೂಲ ಜಾಸ್ತಿ. ಆಮೇಲೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸುಲಭ. ಈಗ ನಾವು ಹೇಳ್ತೀವಿ ಯುರೋಪ್ ಬಹಳ ಚೆನ್ನಾಗಿದೆ, ಸ್ವಚ್ಛವಾಗಿದೆ, ಸಿಂಗಾಪುರ್ ಚೆನ್ನಾಗಿದೆ.
ಸಿಂಗಾಪುರ್ ಎಷ್ಟಿದೆ ಗೊತ್ತಾ? ನಮ್ಮ ಧಾರವಾಡ ಎಷ್ಟಿದೆ ಗೊತ್ತಾಯ್ತು. ಅಲ್ಲಿ ಜನಸಂಖ್ಯೆ 9 ಲಕ್ಷನೋ 10 ಲಕ್ಷನೋ ಅಷ್ಟೇ. ಮತ್ತು ಸ್ವಚ್ಛತೆ ಕಾಪಾಡೋದೇನು ಕಷ್ಟ. ಆಮೇಲೆ ಅವರು ಅಷ್ಟೆಲ್ಲ ಇದ್ರೂ ಅವರು ಈ ವಿಶ್ವಸಂಸ್ಥೆ ಆದ್ಮೇಲೆ ಹುಟ್ಟಿದ ದೇಶಗಳಲ್ಲ, ವಿದ್ಯಾಭ್ಯಾಸ ಜಾಸ್ತಿ ಇತ್ತು. ಆಮೇಲೆ ಅವರೆಲ್ಲರೂ ರಾಜಕಾರಣಿಗಳಾದವರು ಹೊಟ್ಟೆ ತುಂಬಿದವರು. ರಷ್ಯಾದಲ್ಲಾಗಲಿ ಅಮೆರಿಕದಲ್ಲಾಗಲಿ ಯಾರು ಭ್ರಷ್ಟಾಚಾರ ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದವರು ತುಂಬಾ ಕಡಿಮೆ. ನಾನು ಸಾಹುಕಾರ ಆಗಬೇಕು, ನಮ್ಮ ಪಕ್ಷನ ಆಡಳಿತಕ್ಕೆ ತರಬೇಕು ಅಂತ ಬಂದವರು ತುಂಬಾ ಕಡಿಮೆ. ನಮ್ಮಲ್ಲಿ ಏನ್ ಮಾಡ್ತಿದ್ದಾರೆ? ಸ್ವಾರ್ಥ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಜಾಸ್ತಿ. ಯಾಕೆಂದ್ರೆ ಇವರು ಹುಟ್ಟುವಾಗ ಬಡವರಾಗ್ಬಿಟ್ಟಿರ್ತಾರೆ, ಆಮೇಲೆ ಶಾಸಕರಾದ ಕೂಡಲೇ ಸಿಕ್ಕಾಪಟ್ಟೆ ಆಗೋಗ್ಬಿಡ್ತಾರೆ. ಆದ್ರೆ ಬಡವರು ಭ್ರಷ್ಟಾಚಾರ ಮಾಡಲ್ಲ, ಕಡಿಮೆ. ಸಿಕ್ಕಾಪಟ್ಟೆ ಇರೋರೇ ಭ್ರಷ್ಟಾಚಾರ ಮಾಡ್ತಾರೆ. ಈ ಭ್ರಷ್ಟಾಚಾರಿಗಳು ಜೈಲಲ್ಲಿರೋರು ಯಾರು ಕಷ್ಟಪಟ್ಟು ವೇಷಲಕ್ಕೆ ಉಂಟು ಬೆಳೆದವರಲ್ಲ ಅವರು. ಅದಕ್ಕೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ನೀವು ಪರಿಶ್ರಮ ಜೀವಿಗಳು ಅವ್ರಿಗಿಂತ ಹೆಚ್ಚು ಕಷ್ಟಪಡ್ತಾರೆ ನಮ್ಮ ಜನ. ಬಡವರು, ಮಧ್ಯವರ್ಗದವರು, ರೈತರು ಹೆಚ್ಚು ಕಷ್ಟಪಡ್ತಾರೆ. ಮತ್ತು ವಕೀಲರುಗಳು ಅವರಷ್ಟು ಆಸೆ ಮಾಡಲ್ಲ, ಅಮೆರಿಕದವರಷ್ಟು ಆಸೆ ಮಾಡಲ್ಲ ವಕೀಲರುಗಳು, ಗೊತ್ತಾಯ್ತಲ್ಲ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಎಲ್ಲಾ ಸಮಸ್ಯೆಗಳ ಮೂಲ ಯಾವುದು? ಜನಸಂಖ್ಯೆ. ಆದ್ರೆ ದುರ್ದೈವ ಅಂದ್ರೆ ವೋಟಿಂಗ್ ರಾಜಕಾರಣ ಮಾಡಕ್ ಹೋಗಿ ಒಂದು ಧರ್ಮದವ್ರಿಗೆ ನೀವು ಎಷ್ಟಾದ್ರೂ ಜನಸಂಖ್ಯೆ ಹೆಚ್ಚು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಒಂಚೂರು ಬಿಗಿ ಆಗ್ತಿದ್ದಾರೆ. ಈಗ ಹೆಣ್ಣು ಮಕ್ಳ ಮೇಲೆ ನಿಮ್ಗೆ ಸೌಲಭ್ಯ ಕೊಡಲ್ಲ ಅಂತಿದ್ರೆ ಅವರನ್ನು ಈಗ ಹೆಣ್ಣು ಮಕ್ಳು 1 ಮಕ್ಳು ಇರೋದೇ ಜಾಸ್ತಿ ಜನ ಬಂದಿದ್ದಾರೆ. ಇಲ್ಲ ಮನೆಯವರು ಉಪವಾಸಕ್ಕೆ ಬಂದಿದ್ದಾರೆ. ಅಹಮದ್ ಬಂದಿರ್ಬೇಕು, ಈ ಸಭೆಯಲ್ಲಿ ಇದರಲ್ಲೂ ಅವ್ರು ನೆನೆ ಯಾರು ನಮಸ್ಕಾರ ಸ್ವಾಮೀಜಿ ಅಂದ್ರೆ ಯಾರು ನೀವು? ನಾನು ನಿಮ್ಮ ಅಹಮದ್ ಅಂತ ಹೇಳಿದ್ರು ಅವರು, ಗೊತ್ತಾಯ್ತು. ಅವ್ರಿಗೆ ಮಕ್ಕಳೆಷ್ಟು ಜನ ಇದ್ದಾರೆ ಗೊತ್ತಾ? ಒಬ್ಬರು ಅಥವಾ ಇಬ್ಬರು. ಒಬ್ಬರೇ ಅಂದ್ರೆ ಅಹಮದ್ ಬಂದಂಗಿಲ್ಲ, ಒಬ್ಬರೇ ಹೆಣ್ಮಗಳು. ಈ ತರದ ಒಬ್ಬರೇ ಹೆಣ್ಮಗಳು, ಒಬ್ಬರೇ ಮಗ ಇರೋರು ಮುಸಲ್ಮಾನರು ನಮ್ಮಲ್ಲೂ ಜಾಸ್ತಿ ಜನ ಇದ್ದಾರೆ, 100 ಜನ ಇದ್ದಾರೆ. ಅವರು ರಾಜಕಾರಣಿಗಳ ದುರ್ವ್ಯವಹಾರವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಮತಾಂಧತೆಯ ದುರಾಭಿಮಾನ ಏನಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಎಷ್ಟು ಜನರಿಗೆ ಅವರ ದೇಶಾಭಿಮಾನಿಗಳಿದ್ದಾರೆ, ಸೈನ್ಯದ ಕರ್ನಲ್ಗಳಿದ್ದಾರೆ, ಚೆನ್ನಾಗಿದ್ದಾರೆ. ಮತ್ತೆ ನಮ್ಮಲ್ಲಿ ಮುಸಲ್ಮಾನರು 1000 ಜನ ಇದ್ದಾರೆ ಸೈನಿಕರಲ್ಲಿ. ಆದ್ರೆ ಪಾಕಿಸ್ತಾನಕ್ಕೆ ಈ ನಮ್ಮ ಡಾಟಾವನ್ನು ವರ್ಗಾವಣೆ ಮಾಡ್ತಿದ್ದ 2 ಭ್ರಷ್ಟರು ಸಿಕ್ಕರು. ಅವ್ರು ಜೈಲಲ್ಲಿದ್ದಾರೆ. ಅವ್ರು ಹಿಂದೂಗಳೇ, ಕುಮಾರಗಳವರಲ್ಲ, ಗೊತ್ತಾಯ್ತಲ್ಲ. ಅಂದ್ರೆ ದೇಶದ್ರೋಹಿಗಳಾಗಕ್ಕೆ ಮುಸಲ್ಮಾನರೇ ಆಗ್ಬೇಕು ಅಂತಿಲ್ಲ, ಕ್ರಿಶ್ಚಿಯನ್ರೇ ಆಗ್ಬೇಕು ಅಂತಿಲ್ಲ. ಚೀನಾದ ವಿರುದ್ಧ ಹೋರಾಟ ಮಾಡಿದಂತಹ ಒಬ್ಬ ಬ್ರಿಗೇಡಿಯರ್ ಅವತ್ತು ಜೀವ ಪಣ ಇಟ್ಟು ಹೋರಾಟ ಮಾಡಿ ಕಡೆಗೆ ಅವರಿಂದ ಪೆಟ್ಟು ತಿಂದು ವಿಧಿ ಇಲ್ಲ ಅಂತ ತಪ್ಪಿಸ್ಕೊಂಡು ಮತ್ತೆ ಜೈಲಿಗೆ ಹಾಕಿಸ್ಕೊಂಡು ಅವರಿಗೆ ಸೆರೆ ಸಿಕ್ಕು ಹಿಮಾಲಯನ್ ಬ್ಲೆಂಡರ್ ಅಂತ ಪುಸ್ತಕ ಬರೆದರು. ಜಾನ್ ಪರಶುರಾಮ್ ದಳವಿ, ಕ್ರಿಶ್ಚಿಯನ್, ಗೊತ್ತಾಯ್ತಲ್ವಾ. ದೇಶದ್ರೋಹಕ್ಕೆ, ಭ್ರಷ್ಟಾಚಾರಕ್ಕೆ ಜಾತಿ, ಧರ್ಮ, ಕುಲ, ಗೋತ್ರ ಇಲ್ಲ. ಆದ್ರೆ ನಾವೆಲ್ಲರೂ ತಿಳ್ಕೊಳ್ಳೋಣ, ಮತಾಂಧತೆ ದೇಶದ್ರೋಹ ಮಾಡೋದು ಕಲಿಸ್ಬೋದು, ಕಲಿಸಲ್ಲ ಅಂತಲ್ಲ. ಹಾಗಂತ ಹೇಳಿ ನಾವು ಹಿಂದೂಗಳೆಲ್ಲ ಸಾಚಾನೇ ಇದ್ಬಿಟ್ಟಿದ್ದೀವಿ 100%. ಯಾರು ಅನ್ಕೋಬೇಡಿ. ದೇಶದ್ರೋಹ ಮಾಡಿದ್ರೆ, ಟ್ಯಾಕ್ಸ್ ತಪ್ಪಿಸ್ಕೊಂಡ್ರೆ, ಭ್ರಷ್ಟಾಚಾರ ಮಾಡಿದ್ರೆ ದೇಶದ್ರೋಹಕ್ಕಿಂತ ಭಯೋತ್ಪಾದನೆಗಿಂತ ಕೆಟ್ಟದ್ದದು. ಭಯೋತ್ಪಾದಕರಿಗೆ ಜೈಲಿಗೆ ಹಾಕ್ಬೋದು, ಆದರೆ ಅವರು ವಿಧಾನಸೌಧದಲ್ಲಿ ಇದ್ಕೊಂಡು, ಲೋಕಸಭೆಯಲ್ಲಿ ಇದ್ಕೊಂಡು ಭ್ರಷ್ಟಾಚಾರ ಮಾಡಿದ್ರೆ ಅಥವಾ ದೇಶದ್ರೋಹ ಮಾಡಿದ್ರೆ ಏನ್ ಮಾಡೋದು? ಈ ಪಶ್ಚಿಮ ಬಂಗಾಳದಲ್ಲಿ ಎಂಥ ದೇಶದ್ರೋಹ ಕೆಲಸ ನಡೀತು ಅಂದ್ರೆ ಲಕ್ಷಾಂತರ ಜನ, 1000 ಜನ ಅಲ್ಲ, ಲಕ್ಷಾಂತರ ಜನ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಲ್ಲಿ. ಈಗ ಅವರೆಲ್ಲ ಹೊರಗೆ ಹಾಕ್ಬೇಕಾಗಿದೆ, ಹಾಕ್ತಾರೆ, ಅದೇನು ತೊಂದರೆ ಇಲ್ಲ. ಆದ್ರೆ ಒಂದು ಭರವಸೆ ಏನಿದೆ ಅಂದ್ರೆ ಸಂವಿಧಾನ ಭದ್ರವಾಗಿದೆ ನಮ್ಮಲ್ಲಿ, ನ್ಯಾಯಾಲಯ ಕೋರ್ಟ್ ಭದ್ರವಾಗಿದೆ, ನ್ಯಾಯಾಧೀಶರು ನಮ್ಮಲ್ಲಿ ಇಂದಿರಾ ಗಾಂಧಿ ವಿರುದ್ಧ ತೀರ್ಪು ಕೊಟ್ಟು ಅರಗಿಸ್ಕೊಂಡಿದ್ದಾರೆ. ನ್ಯಾಯಾಧೀಶರು ಹೋರಾಟ ಮಾಡಿ, ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿ ನಮ್ಮ ಜನರು ಗೆದ್ದಿದ್ದಾರೆ. ಅಂದ್ರೆ ಹೊರಗಡೆ ಅಂತಃಸತ್ವ ಇದೆ, ಭಾರತಕ್ಕೆ ಅಂತಃಸತ್ವ ಇದೆ. ಈ ದೇಶಕ್ಕೆ ಭವಿಷ್ಯ ಎಂದು
ಕರಾಳ ಇಲ್ಲ, ಅಂಧಕಾರ ಇಲ್ಲ. ಆದರೆ ನಮ್ಮ ನಿಮ್ಮ ಪಾತ್ರ ಏನು ಅಂದ್ರೆ, ಒಂದನೇದಾಗಿ ಮಕ್ಕಳಾಗಲಿಲ್ಲ ಅಂತ ಯಾರು ಚಿಂತೆ ಮಾಡಬೇಡಿ. ಮದುವೆ ಆಗಲಿಲ್ಲಪ್ಪ, ನಂದು 40 ವರ್ಷ ಆಗೋಯ್ತು, 50 ವರ್ಷ ಆಯ್ತು ಅಂತ ಚಿಂತೆ ಮಾಡಬೇಡಿ. ಮೊನ್ನೆ ಆ ತಿಪ್ಪಾಕಪ್ಪಲ್ಲಿ ಪ್ರವಚನ ಮಾಡ್ತಿದ್ದೆ, ಅಲ್ಲಿ ಒಬ್ಬ ಬಂದ, 51 ವರ್ಷ, ಇವಾಗ ಅಣ್ಣ ತಂಗಿಗೆ ಮತ್ತೆ ಇಬ್ಬರಿಗೆ 3 ಜನಕ್ಕೆ ಮದುವೆ ಆಗಿಲ್ಲ. ಅಣ್ಣನ ಮದುವೆ ಆಗಿಲ್ಲ, ಇಬ್ಬರು ತಂಗಿ ಮದುವೆ ಆಗಿಲ್ಲ. ಇನ್ನೂ ಕನಸು ಕಾಣ್ತಿದ್ದೆ ನಾವು ಮದುವೆ ಮಾಡ್ಕೋಬೇಕು ಅಂತೇಳಿ. ನಾನೊಂದು ಅಲ್ಲೋ ಪುಣ್ಯ ಅರ್ಧ ವಯಸ್ಸು ಕಳೆದಿದೀಯ, ಬರೀ ಮದುವೆ ಚಿಂತೆನೆ ಕಾಣ್ಬಿಟ್ಟಲ್ಲ ನಿನ್ನ ಜೀವನನ. ಬೇಡ, ಇನ್ಮೇಲೆ ಬಿಟ್ಬಿಡೋದು. ಮದುವೆ ಆದವ್ರು ಅಲ್ಲವ ಪ್ರಭುಗಳಿಗೆ ಮದುವೆ ಆಗಿಲ್ಲ ಆಗಿದೆಯಾ? ಸಿದ್ದರಾಮೇಶ್ವರಗಾಗಿಲ್ಲ, ಚನ್ನಬಸವಣ್ಣವ್ರಿಗಾಗಿಲ್ಲ, ವಿವೇಕಾನಂದರಿಗೆ ಆಗಿಲ್ಲ, ಮೋದಿಯವ್ರಿಗೆ ಆಗಿದ್ರು ಜೊತೆಗಿಲ್ಲ. ಅವರ ಜೊತೆಗಿದ್ದು 2 ಜನಸಂಖ್ಯೆ ಹೆಚ್ಚು ಮಾಡಿದ್ರೆ ಮೋದಿ ಸಿಗ್ತಿರ್ಲಿಲ್ಲ ನಮಗೆ. ಅದಕ್ಕೆ ಮದುವೆ ಆಗದೆ ಪುರುಷಾರ್ಥ ಅಂತ ಯಾರು ಭಾವಿಸ್ಕೋಬೇಡಿ, ಗೊತ್ತಾಯ್ತಲ್ವಾ? ಮದುವೆ ಆಗದೆ ಪುರುಷಾರ್ಥ, ಮಕ್ಕಳು ಮಾಡ್ಕೊಳ್ಳೋದೇ ಮುಕ್ತಿ, ದೊಡ್ಡ ಸಾಧನೆ ಅಂತ ಯಾರು ಅನ್ಕೋಬೇಡಿ. ಈ ನಮ್ಮ ವೇದಿಕೆ ಮೇಲೆ ಇವರೆಲ್ಲ ಇದಾರಲ್ಲ, ಇವರೆಲ್ಲ ಮದುವೆ ಆಗಿದ್ರು ಕೂಡ ಸಂಸಾರ ಕಂಟಿಲಾರ್ದ ಕೆಲವರು, ನಾಗಜಪ್ಪರಾಗಲಿ, ಚಿದಾನಂದ ಮನ್ಸೂರ್ ಅವರಾಗಲಿ. ಚಿದಾನಂದ ಮನ್ಸೂರ್ ಅವ್ರಿಗೂ ಎಷ್ಟು ಜನ ಮಕ್ಕಳು? ಒಬ್ಬನೇ ಇಬ್ಬರ? ಹೌದಾ? ಅಂದ್ರೆ ಅವರು ಗಂಡು ಮಕ್ಕಳಾಗಿ ಬಿಟ್ಬಿಟ್ಟವ್ರು ಕೇಳುತ್ತೆ. ಒಬ್ಬ ಅಮೆರಿಕದಲ್ಲಿ ಕರ್ಕೊಂಬಂದಿದ್ದು ಒಂದ್ಸರಿ ಇಲ್ಲಿಗೆ. ಅಮೆರಿಕದಲ್ಲಿ ಮಗಳನ್ನ ಹಳ್ಳಿಯಿಂದ ಕರ್ಕೊಂಬಂದು ದರ್ಶನ ಮಾಡ್ಕೊಂಡು ಹೋದ್ರು. ಅಂದ್ರೆ ಮಕ್ಕಳ ಮಾಡ್ಕೊಳ್ಳೋದೇ ದೊಡ್ಡದಲ್ಲ, ಗೊತ್ತಾಯ್ತಲ್ವಾ? ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ಹೇಳಿ. ಇವಾಗ ಎಷ್ಟೋ ಜನ ಮಕ್ಕಳು ನೋಡಿದ್ದೀನಿ ನಾನು, ಯುವತಿಯರು ನೋಡಿದ್ದೀನಿ. ಮದುವೆ ಬೇಡ ಬಿಡಮ್ಮ, ನನಗೆ ನಾನು ಸೇವೆ ಮಾಡ್ಕೊಂಡು ಇರ್ತೀನಿ, ಎಂಜಿನಿಯರ್ ಆಗಿದ್ದೀನಿ, ನಾನು ಕೆಲಸ ಮಾಡ್ತೀನಿ, ನಾವಿಬ್ಬರು ಚೆನ್ನಾಗಿ ಬರ್ಕೊಂಡು ಅನ್ನೋ ಎಷ್ಟೋ ಜನ ಹೆಣ್ಮಕ್ಳು, ಗಂಡು ಮಕ್ಕಳು, ಬ್ರಹ್ಮಕುಮಾರಿಯರು ಮತ್ತು ನಮ್ಮ ಬಸವತತ್ವದಲ್ಲಿ ಇರ್ತಕ್ಕಂಥವ್ರು. ಬಸವಣ್ಣವ್ರಿಗೋಸ್ಕರ ನಾವು ಮದುವೆ ಮಾಡ್ಕೊಳ್ಳಲ್ಲ, ನಾವು ಬಸವತತ್ವ ಪ್ರಸಾರ ಮಾಡ್ತೀವಿ ಅನ್ನೋ ನಮ್ಮಲ್ಲೂ ಇದ್ದಾರೆ. 10 ಜನ ಹೆಣ್ಮಕ್ಳು ಸಿಗ್ತಾರೆ ನಮಗೆ. ಇಂತಹ ಜೀವನವನ್ನು ಆರಿಸ್ಕೊಳ್ಳಿ. ಆವಾಗ ಇನ್ನು ಕೆಲವರು ಕೇಳ್ತಾರೆ, ಒಳ್ಳೆ ಬುದ್ಧಿವಂತರು, ನಮ್ಮ ವಂಶ ಮುಂದುವರಿಬೇಕಲ್ರಿ. ಹೌದಪ್ಪ, ದುರ್ಯೋಧನ ವಂಶ ಮುಂದುವರೆದಿದೆ, ಏನ್ ಮಾಡೋದು? ಗಾಂಧಾರಿ ವಂಶ ಮುಂದುವರೆದಿದೆ, ಇಲ್ಲಿ ತನಕ ಬಂದಿದ್ದಾರೆ. 101 ಜನ ಅಂದ್ರೆ ಅವ್ರ ವಂಶಸ್ಥರು ನಿಮ್ಮಲ್ಲಿ ಯಾರು ಇರ್ಬೋದು. ಅವ್ರ ಅಜ್ಜ ಮುತ್ತಜ್ಜ 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 ಯಾರು ದುರ್ಯೋಧನ ಮಕ್ಕಳು, ದುಶ್ಯಾಸನ ಮಕ್ಕಳು ಇರ್ಬೋದಲ್ಲ. ಬೇಡ, ವಂಶ ಮುಂದುವರಿಬೇಕಾಗಿಲ್ಲ. ನಾವು ಮಾಡೋ ಒಳ್ಳೆ ಕೆಲಸ ಇದಾವಲ್ಲ, ಅವು ಶ್ರೇಷ್ಠವಾದ ಮುಂದುವರಿಕೆಗಳು. ಈಗ ನಾನು ಉಪವಾಸ ಮಾಡಿಸಿರ್ತೀನಲ್ಲ, ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡಿರ್ತೀನಿ. ತೀರ್ಥಪ್ಪನ ಮಗನ ಮರಿಮೊಮ್ಮಗ ಹೇಳ್ತಾರೆ, ನಮ್ಮ ಅಜ್ಜನಿಗೆ ಅವರ ಕಣ್ಣಿನ ಸ್ವಾಮಿಗಳು ಇನ್ಸುಲಿನ್ ಬಿಡಿಸಿದ್ರಂತೆ. ಅದಕ್ಕೆ ನಮ್ಮ ಅಜ್ಜ ಒಂದು 20-30 ವರ್ಷ ಬದುಕಿದ್ನಂತೆ. ಅದಕ್ಕೆ ನಮಗೆಲ್ಲ ಗೊತ್ತು, ನಮ್ಮ ಅಜ್ಜ ಗೊತ್ತು ಅಂತ ಹೇಳ್ತಾರೆ ತೀರ್ಥಪ್ಪನ ಮೊಮ್ಮಗ ಮರಿಮಗ. ಹೇಳ್ಬೋದು, ಗೊತ್ತಾಯ್ತಿಲ್ಲ? ಅದಕ್ಕೆ ನಾವು ತಿಳ್ಕೊಬೇಕು, ನಮ್ಮ ವಂಶನೇ ಜಾಸ್ತಿ ಆಗಲಿ ಅಂತ ಹೇಳಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ಸ್ವಾತಂತ್ರ್ಯ ಹೋರಾಟ ಮಾಡದೆ ಹೋಗಿದ್ರೆ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ತಿತ್ತ? ನಿಮಗೆ ಸ್ವಾತಂತ್ರ್ಯ ಸಿಕ್ತಿತ್ತ? ಸಿಕ್ತಿರ್ಲಿಲ್ಲ. ಅದಕ್ಕೆ ಮಕ್ಕಳು ಮಾಡ್ಕೊಳ್ಳೋದು ದೊಡ್ಡದಲ್ಲ, ಜನಸಂಖ್ಯೆ. ಆಮೇಲೆ ಇನ್ನೊಂದು ಮೂರ್ಖತನ, ಒಂದು ಮೀಟಿಂಗ್ ಮಾಡ್ತಾ ಇದ್ವಿ, ಸೂಲಿಬೆಲೆ ಚಕ್ರವರ್ತಿ ನೇತೃತ್ವದಲ್ಲಿ ಮೀಟಿಂಗ್. ಎಲ್ಲ ಸ್ವಾಮಿಗಳು ದೊಡ್ಡ ಸ್ವಾಮೀಜಿಗಳು ಬಂದಾರೆ. ಅಲ್ಲೊಬ್ಬರು ದೊಡ್ಡ ಸ್ವಾಮಿಗಳು ಬಂದಾಗ ನಮ್ಮ ಹುಬ್ಬಳ್ಳಿಯವರು. ನಾನು ಹಿಂಗೆ ನಮ್ಮೊಂದು ಹಾವೇರಿಗೆ ಹೋಗಿದ್ದೆ, ಅಲ್ಲಿ ಪೂಜೆ ಮಾಡ್ಕೊತ ಇದ್ದೆ. ನಿಮ್ಗೆ ಎಷ್ಟು ಜನ ಮಾಡೋ ಅಂತ ಕೇಳಿ, ಒಬ್ಬಳೇ ಮಾಡೋ ಅಂತ ಹೇಳಿ. ಸಾಕು ಸ್ವಾಮೀಜಿ, ಹಿಂಗಾದ್ರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ಬಿಡುತ್ತಮ್ಮ ಅಂದೆ ನಾನು. ಅವಾಗ ನಾನು ಹೇಳಿದೆ, ಹಿಂಗೆ ಹೇಳಬೇಡಿ ಯಾರನ್ನು, ಹಿಂಗೆ ಹಿಂದೂ ಜನಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಇನ್ನೊಂದು 3-4 ಮಕ್ಕಳು ಮಾಡ್ಕೊಳ್ಳಿ ಅಂದ್ರೆ, ಯಾರೋ ಉಲ್ಟಾ ಒಬ್ಬ ತಾಯಿ ಕಿತ್ತೂರು ಚೆನ್ನಾಗಿ ನೋಡ್ತಾರೆ, ಸ್ವಾಮೀಜಿ ನೀವ್ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ, ಜನಸಂಖ್ಯೆ ಹೆಚ್ಚು ಮಾಡಿ ನೀವು ಮದುವೆ ಮಾಡ್ಕೊಂಡಿಲ್ಲ, ಏನ್ ಮಾಡ್ತೀರ? ನಿಮ್ ಗತಿ ಏನವಾಗ? ಅದಕ್ಕೆ ಹಿಂದೂ, ಮುಸಲ್ಮಾನ, ಕ್ರೈಸ್ತ ತೆಗೆದಾಕ್ಬಿಡಿ, ಬಿಟ್ಬಿಡಿ. ಅವ್ರು ಮುಸಲ್ಮಾನ ಅಂತವ್ರಿದ್ರೆ ಅವ್ರಿಗೆ UCC ಜಾರಿಗೆ ತಗೊಂಡ್ಬಂದು, ಯುನೈಟೆಡ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆ ಬರಬೇಕು. ಎಲ್ಲರಿಗೂ ಒಂದೇ ಕಾನೂನು. ಮುಸಲ್ಮಾನಿಗೊಂದು, ಹಿಂದೂಗಳಿಗೊಂದು, ಹಿಂದುಳಿದವ್ರಿಗೊಂದು, ಗೊತ್ತಾಯ್ತಾರೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವೆಲ್ಲ ಹೋಗ್ಲಿ.
ಅಂಬೇಡ್ಕರ್ ಅವರು ಬರೀ 10 ವರ್ಷ ಇರಬೇಕು ಅಂತ ಹೇಳಿದ್ದ, ಅದನ್ನು ವೋಟ್ ಬ್ಯಾಂಕ್ ಮಾಡ್ಕೋಕ್ಕೋಸ್ಕರ ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ. ಅದನ್ನ ನಮ್ಮ ದೇಶದಲ್ಲಿ ವಿಕಸಿತ ಭಾರತ ಆಗಬೇಕಾದ್ರೆ ಆ ಮೀಸಲಾತಿ, ರಿಸರ್ವೇಶನ್, ಮತ್ತೆ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಒದ್ದಾಡ್ತಿರೋದು ಇದಕ್ಕೆ. ಒಂದೇ ಹುಚ್ಚು, ರಿಸರ್ವೇಶನ್ ಸಿಗುತ್ತೆ, ರಿಸರ್ವೇಶನ್ ಕ್ಯಾನ್ಸಲ್ ಆದ್ರೆ ಅವಾಗೇನ್ ಮಾಡ್ತೀರ? ವೀರಶೈವ ಲಿಂಗಾಯತ ಏನು ಅರ್ಥ ಹೊಡಿತಲ್ಲಿ? ಎಲ್ಲರೂ ನಮ್ಮವರೇ, ಇವನಾರವ ಎಂದೆನಿಸಿದ್ದೇನೆ ಅಂತ ಹೇಳಿ ಮತ್ತೆ ನಾವು ವೀರಶೈವ ಬೇರೆ, ನೊಣಗರು ಬೇರೆ, ಸಾಧು ಬೇರೆ, ಪಂಚಮಸಾಲಿ ಮಾಡೇ ಮಾಡ್ತೀನಿ ನಿಂತಿದ್ದಾನ ಒಬ್ಬ ಪುಣ್ಯಾತ್ಮ. ಈ ಜೈಲಿಗೆ ಹೋಗೋದು ಬಂತೀಗ ಗೊತ್ತಾಯ್ತಲ್ಲ. ಇಂಥ ಮೂರ್ಖತನ ಗುರುಗಳು ಮಾಡಬಾರ್ದು. ಇನ್ನು ಸಾಮಾನ್ಯರು ಮಾಡ ಅವ್ರು ಬಿಡ್ತೀನಿ, ಜೈಲಿಗೆ ಹೋಗ್ಲಿ. ಗುರುಗಳಿಂದ ಮಾಡಿಕೊಂಡು ಒಬ್ಬ ಪಾದಯಾತ್ರೆ ಮಾಡ್ತೀನಿ ಅಂತ ಅವ್ರನ್ನ ಪೀಠದಿಂದ ಹೊರಗಾಕ್ಬಿಟ್ರು. ಇಂಥ ಇಬ್ರು ಚಾಟಿತರಾದ್ರು. ಇಂಥದ್ದು ಗುರುಗಳಾದಂಥವ್ರು ಯಾರೂ ಮಾಡಬಾರ್ದು. ಎಲ್ಲರೂ ಒಂದೇ. ಮತ್ತೆ ಹಂಗಾರೆ ಮತ್ತೆ ಕನೇರಿ ಸ್ವಾಮಿಗಳು ಹೇಳೋ ಸರಿಯಲ್ರಿ ನೀವು ಕಾಣ್ಬೋದು. ಕನೇರಿ ಸ್ವಾಮಿ ಹೇಳೋದು ತಪ್ಪು ಬಹಳ ಇಲ್ಲ, ಆದ್ರೆ ಅವನ ಮೂರ್ಖತನದ ಮಾತುಗಳೇ ಇರಲ್ಲ, ಅವು ಸರಿಯಲ್ಲ. ಮತ್ತೆ ಪೀಠಕ್ಕಾಗಿ ಆ ಥರ ನಡ್ಕೊಳ್ಳಂಗಿಲ್ಲ. ನೀನ್ ಮೊದಲು ಪೀಠಕ್ಕೆ ಬದ್ಧ. ನೀನ್ ನಂತರ ಶ್ರೀ ಗುರು ಬಸವಣ್ಣ ಸ್ವತಂತ್ರ ಮಾಡ್ಕೊಂಡಿದ್ದಿದ್ರೆ ಆವಾಗ ನೀವು ಹೇಳ್ಬೋದಾಗಿತ್ತು. ನೀವು ವಿಭೂತಿನ ಹಚ್ಚು, ಕುಂಕುಮನ ಹಚ್ಚು, ಏನು ಹಚ್ಚಲಾರದೆ ನಾವೇನು ಕೇಳ್ತಿರ್ಲಿಲ್ಲ. ಆದ್ರೆ ಕಾಡಸಿದ್ದೇಶ್ವರ ಪೀಠಕ್ಕಾಗಿ, ಮಠಕ್ಕಾಗಿ ಆ ಪದ್ಧತಿ ಸಂವಿಧಾನದ ಪ್ರಕಾರ ಬದುಕಬೇಕು, ಧರ್ಮದ ಸಂವಿಧಾನದ ಪ್ರಕಾರ ಬದುಕಬೇಕು. ಅದನ್ನು ನಾನು ಹೇಳೋದು ಅಷ್ಟೇ. ಅದಕ್ಕೆ ಗುರುವಾದವನು, ಪೀಠಾಧೀಶ ಅವರು, ಅವನು ವಿಶ್ವಮಾನವನಾಗಿರ್ಬೇಕು, ಅವನು ಭಾರತದ ಪ್ರಜೆ. ಆದ್ರೆ ಕನೇರಿ ಸ್ವಾಮಿಗೆ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ನೀನು ಒಳ್ಳೆ ಪ್ರಜೆ ಅಲ್ಲ, ನೀನು ಒಳ್ಳೆ ನಾಗರಿಕ ಅಲ್ಲ, ನೀನು ಮೊದಲಾಗಿ ಯಾವ್ದಾದ್ರು ಮಟ್ಟದಲ್ಲಿ ಧ್ಯಾನ ಮಾಡ್ಕೊಂತ ಕೂಡು, ಹಿಂಗೆಲ್ಲ ಮಾತಾಡತಕ್ಕದ್ದಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು, ನಾವು ಯಾವತ್ತೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ, ದೇಶಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದನ್ನ ನೀವು ಕಾನೂನು ಪೊಲೀಸರು ಕಣ್ಣು ತಪ್ಪಿಸ್ಬೋದು, ಆದ್ರೆ ಪರಮಾತ್ಮನ ಕಣ್ಣು ತಪ್ಪಿಸಕ್ಕಾಗಲ್ಲ. ಸಂವಿಧಾನ ಮಾಡಿದವರು ಕೂಡ ಪರಮಾತ್ಮನ ಮಕ್ಕಳೇ. ಅಂಬೇಡ್ಕರ್ ಇರಲಿ, ಬಾಬು ರಾಜೇಂದ್ರ ಪ್ರಸಾದ್ ಇರಲಿ, ನೆಹರು, ಸರ್ದಾರ್ ಪಟೇಲ್, ಎಲ್ಲರೂ ಸಂವಿಧಾನ ಕರ್ತೃಗಳೇ ಅವರೆಲ್ಲ. ಅಂಬೇಡ್ಕರ್ ಅವರು ಕರಡು ಪ್ರತಿ ಮಾಡಿರ್ಬೋದು, ಆದ್ರೆ ಅವಾಗ ನೆಹರು ಪ್ರಧಾನಮಂತ್ರಿ ಇದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರು, ಬಾಬು ರಾಜೇಂದ್ರ ಪ್ರಸಾದ್ ಇದ್ರು, ಇನ್ನು ಅನೇಕ ಜನ ಸಂವಿಧಾನ ಸಮಿತಿ ಒಳಗಡೆ ಎಲ್ಲರೂ ಇದ್ರು, 100 ಜನ ಇದ್ರು. ಅವೆಲ್ಲರೂ ಸೇರಿ ನಮಗೊಂದು ಸಂವಿಧಾನ ಕೊಟ್ಟಿದ್ದಾರೆ. ಅದು ಧರ್ಮಗ್ರಂಥಕ್ಕಿಂತ ಶ್ರೇಷ್ಠ. ಇವಾಗ ನಮ್ಮ ಧರ್ಮಗ್ರಂಥ ಅಂದ್ರೆ ನಮ್ಮ ಸಂವಿಧಾನ. ಆ ಸಂವಿಧಾನಕ್ಕೆ ಏನೇನೇನೋ ಅಪವ್ಯಾಖ್ಯಾನ ಮಾಡ್ಬೋದು ಒಬ್ಬೊಬ್ರು ವಕೀಲರುಗಳು, ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆದ್ರೆ ನಮ್ಮ ನ್ಯಾಯಾಂಗ ಇನ್ನೂ ಬಹಳ ಸ್ಟ್ರಾಂಗ್ ಆಗಿದೆ. ನಮ್ಮ ಸುಪ್ರೀಂ ಕೋರ್ಟ್ ಸ್ಟ್ರಾಂಗ್ ಇದೆ, ನಮ್ಮ ಹೈಕೋರ್ಟ್ ಸ್ಟ್ರಾಂಗ್ ಇದೆ. ಅದರಲ್ಲೂ ಒಬ್ಬ ಭ್ರಷ್ಟಾಚಾರ ಮಾಡಿದ, ಅವನು ತೆಗೆದುಹಾಕಿದ. ಅಂದಾಕ್ಷಣಕ್ಕೆ ಇಡೀ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಮಗೆ ಅನುಮಾನ ಬರಬೇಕಾದ ಅಗತ್ಯ ಇಲ್ಲ. ಆದ್ರಿಂದ ನಾವೆಲ್ಲರೂ ದೇಶಕ್ಕಾಗಿ ಬದುಕೋಣ. ಇವತ್ತು ನನಗೆ ಕಣ್ಣಿಲ್ದಿದ್ರು ಕೂಡ ಇವತ್ತು ನಾನು ಈ ಮಟ್ಟಕ್ಕೆ ಸಾಧನೆ ಮಾಡಬೇಕಾದ್ರೆ, ಮಹಾಮನೆ ಕಟ್ಟಬೇಕಾದ್ರೆ, ಮತ್ತು ಇಲ್ಲಿ ಇಷ್ಟೆಲ್ಲ ನೀವು ಜನ ಸೇರ್ಬೇಕಾದ್ರೆ ನನ್ನ ಅನೇಕ ಕಷ್ಟಗಳು, ಇವತ್ತು ನನ್ನ ಕಷ್ಟಗಳು ನಿಮ್ಗೆ ಯಾರು ಕಾಣಿಸೋ ಅಗತ್ಯವೂ ಇಲ್ಲ. ಆ ಎಲ್ಲ ಕಷ್ಟಗಳನ್ನು ದಾಟಿ ಇಲ್ಲಿ ತನಕ ಬಂದಿರಬೇಕಾದ್ರೆ ಅದು ಒಂದೇ ಒಂದು ಬಸವಣ್ಣ ಮತ್ತು ಭಾರತ. ಬಸವಣ್ಣಕ್ಕೆ ಸವಾಲಾಗ್ತಿದ್ದೆ ನಾನು. ಬಸವಣ್ಣ ತುಂಬಾ ಕಷ್ಟದ ಪ್ರಸಂಗಗಳು ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ದಾಗ್ಲೂ ಕೂಡ ನಾನು ಬಸವಣ್ಣನ ಹೇಳ್ತಿದ್ದೆ, ಹಂಗಾದ್ರೆ ಸತ್ಯ ಪರವಾಗಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಸಿದ್ಧ. ಯಾಕಂದ್ರೆ ಎಷ್ಟೆಷ್ಟು ಲಕ್ಷಾಂತರ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಇಂಜಿನಿಯರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಡಾಕ್ಟರ್ಗಳು ಆತ್ಮಹತ್ಯೆ ಮಾಡ್ತಾರೆ, ಕೋಟ್ಯಾಧೀಶರು ಉದ್ಯಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾನೊಬ್ಬ ಕಣ್ಣಿಲ್ದವನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅವಾಗ ಈಗಲ್ಲ, 25 ವರ್ಷದ ಹಿಂದೆ ಬಸವಣ್ಣನ ಸವಾಲಾಗ್ತಿದ್ದು, 30 ವರ್ಷದ ಹಿಂದೆ ನಾನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ನುಕ್ಸಾನ ಆಗಲ್ಲ ಜಗತ್ತಿಗೆ. ಕಣ್ಣಿಲ್ದವನು, ಕೆಲಸ ಬಿಟ್ಟವನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ನುಕ್ಸಾನ ಇಲ್ಲ. ಆ ಬಸವಣ್ಣ ನಿನಗೆ ಗೊತ್ತಿರಲಿ, ನಿನ್ನ ತತ್ವಕ್ಕೆ ಚ್ಯುತಿ ಬರ್ತದೆ ನೋಡು ಅಂತ ಹೇಳ್ತಿದ್ದೀನಿ. ನಿನ್ನ ತತ್ವಕ್ಕೆ ಚ್ಯುತಿ ಬರ್ತದೆ. ಅದು ಬಸವಣ್ಣ ತತ್ವಕ್ಕೆ
ಒಬ್ಬ ಕಣ್ಣಿಲ್ಲದ ಜಂಗಮನನ್ನು ಬದುಕಿಸುವ ಶಕ್ತಿ ಇಲ್ಲ ಅಂತ ಪ್ರೂವ್ ಆಗ್ಬಿಡುತ್ತೆ ನೋಡಂತ ಹೇಳ್ತೀನಿ ಬಸವಣ್ಣ. ಅದಕ್ಕೆ ಪ್ರಾಯಶಃ ಬಸವಣ್ಣ ಇಷ್ಟೆಲ್ಲ ಶಕ್ತಿ ಕೊಟ್ಟು ಇಷ್ಟು ಕೆಲಸ ಮಾಡಿಸ್ಕೊಳ್ತಾ ಅನ್ಬೋದು. ಅದಕ್ಕೆ ನಾವು ತಿಳ್ಕೋಬೇಕು ಅಂದ್ರೆ ನಾವು ದೇಶಕ್ಕಾಗಿ ಬದುಕೋಣ, ಆನಂದಕ್ಕಾಗಿ ಬದುಕೋಣ. ದೇಶಕ್ಕಾಗಿ ಬದುಕಿ ಅಂತಂದ್ರೆ ಅಳ್ತಾ ಅಳ್ತಾ ರೋಗಿಗಳಾಗಿ ಬದುಕಬೇಡಿ, ಆರೋಗ್ಯದಿಂದ ಬದುಕಿ. ನಿಮ್ಮ ಹತ್ರ ಏನೇ ಸಮಸ್ಯೆಗಳಿದ್ರು ನನ್ನ ಜೊತೆ ಡಿಸ್ಕಷನ್ ಮಾಡ್ಕೊಳ್ಳಿ. ಫೋನ್ ಮಾಡಿ, ನೀವು ಯಾರೇ ಇರಲಿ ಫೋನ್ ಮಾಡಿ. ಒಂದು ವೇಳೆ ನನಗೆ ಸಮಯ ಇಲ್ಲದೆ ಇದ್ದು ಮಿಸ್ ಕಾಲ್ ಮಾಡಿ ನಾನು ಮತ್ತೆ ಫೋನ್ ಮಾಡ್ತೀನಿ, ಗೊತ್ತಾಯ್ತಲ್ಲ. ಆದರೆ ಕ್ರಮಬದ್ಧವಾಗಿ ಉಪವಾಸ ಮಾಡಕ್ಕೆ ಸಿದ್ಧವಾಗಿರ್ಬೇಕು, ಕ್ರಮಬದ್ಧವಾಗಿ ಮಾತಾಡಬೇಕು. ಇವಾಗ ನಮ್ಮ ಕೈಲಾಸ ಹಿರೇಮಠವ್ರ ಜೊತೆ ಬಂದಿರೋರು ಹೇಳ್ತಾ ಇದ್ದಾರೆ 9:50 ಆಗಿದೆ, ನನಗೆ ಮಂಡಿ ನೋವು ಆಗ್ತಾ ಇದ್ದಾರೆ, ಏನ್ ಮಾಡ್ಬೇಕ್ರಿ? ಆಮೇಲೆ ನಮಗೆ ಅಲ್ಲಿ ನೋವು ಬಂದಿದೆ, ತಪ್ಪಾಗಿದೆ. ಇವತ್ತು ಬಂದು ಹೇಳ್ಕೊಂತಿದ್ದಾರೆ. ಎಲ್ಲಿಯವರು ನೀವೆಲ್ಲ ಬಂದಿರೋರು ಗೊತ್ತಿರಲಿಲ್ಲ, ನಿಮ್ಮ ಮಾಮೂಲಿ ಇರೋದು ಹುಬ್ಬಳ್ಳಿಯವರಿಗೆ ಧಾರವಾಡದವ್ರಿಗೆ. ಅದಕ್ಕೆ ಒಬ್ರಿಗೆ ಹೇಳಿದೆ, ಇಲ್ಲ ಹುಬ್ಬಳ್ಳಿ ಧಾರವಾಡದವ್ರಿಗೆ ಹಾರುಗದ್ದೆಗಿಂತ ದೂರ ಆಗಿದೆ ಮಹಾಮನೆ, ನೀವು ಮತ್ತೆ ಬರ್ರಿ, ಇವತ್ತೇನು ಹೇಳಲ್ಲ ನಿಮಗೆ ಅಂತ ಹೇಳೋದು ಗೊತ್ತಲ್ಲ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಅಂದ್ರೆ ನಾವು ಯಾವತ್ತೂ ನಮ್ಮ ಈ ಒಂದು ಕ್ರಮಬದ್ಧವಾಗಿರಲಿ. ಗುರುಗಳ ಜೊತೆ ನೀವೇನೇ ಉಪವಾಸಕ್ಕಿಲ್ಲ 10 ದಿವಸ ಬರ್ಬೇಕು. ಎಲ್ಲ ವಯಸ್ಸಾದವರು ಇದ್ದೀರಾ, 10 ದಿವಸ ಬನ್ನಿ. 10 ದಿವಸ ಬರ್ಬೇಕಂದ್ರೆ 10,000 ರೂಪಾಯಿ ಕೊಡ್ಬೇಕಾ? ನಿಮಗೆ ಎಷ್ಟು ಪೆನ್ಷನ್ ಎಷ್ಟು ಬರುತ್ತೆ ತಿಂಗಳಿಗೆ? ಪೆನ್ಷನ್ ತಗೊಳ್ಳೋರು ಇದ್ದೀರಾ, ಕೋಟಿ ಕೋಟಿ ಲಕ್ಷ ಲಕ್ಷ ಬ್ಯಾಂಕಲ್ಲಿ ಇಟ್ಟವ್ರು ಇದ್ದೀರಾ, 10,000 ರೂಪಾಯಿ ಕೊಟ್ಬಿಟ್ಟು ನಿಮಗೆ ಚಿಕಿತ್ಸೆ ತಗೊಳಕ್ಕಾಗಲ್ವಾ? ಅದಕ್ಕೆ ಮತ್ತೆ ಇಲ್ಲಿ ಮತ್ತೆ ಪ್ರಕೃತಿ ಚಿಕಿತ್ಸೆನಲ್ಲಿ ಅತ್ಯಂತ ಕಡಿಮೆ ಇದೆ. ನಿಮಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಳಿಸಿ ನಿಮ್ಗೆ ಉಪವಾಸ ಮಾಡಿಸಿ ಕಳಿಸುವಂತ ಏಕೈಕ ಆಶ್ರಮ ನಮ್ಮದು. ಅತ್ಯಂತ ಕಡಿಮೆ ಚಿಕಿತ್ಸೆ, ಕಡಿಮೆ ಖರ್ಚಲ್ಲಿ ಎಲ್ಲ ಕೊಡ್ತೀನಿ. ಪುಸ್ತಕ ಕೊಟ್ಟು ನೀವು ಕಾಯಂ ಮಾಡ್ಕೊಳಕ್ಕೆ ಏನು ಅನುಕೂಲ ಮಾಡಬೇಕು ಎಲ್ಲ ಮಾಡಿ ಕಳಿಸ್ತೀವಿ. ಅದಕ್ಕೋಸ್ಕರವಾಗಿ ನೀವು ಯಾವತ್ತೂ ತಿಳ್ಕೊಳ್ಳಿ, ಇಲ್ಲಿಗೆ ಬನ್ನಿ. ಧಾರವಾಡ ಹುಬ್ಳಿಯವ್ರ ಮಾತ್ರ ನೀವು ಆನ್ಲೈನಲ್ಲಿ ತಗೊಳ್ತೀವಿ ಅಂದ್ರೆ ರಜೆ ಇದ್ದಿದ್ರೆ ಆನ್ಲೈನಲ್ಲಿ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ನಾವು ತಿಳ್ಕೋಬೇಕು, ರಜಾ ಹಾಕ್ತಿರೋ ರಿಟೈರ್ ಆಗಿರೋ ಸುಮ್ಮನೆ ಜಗಳ ಆಡ್ಕೊಂತ ಮೊಮ್ಮಕ್ಳ ಕೈ ಬಯಸ್ಕೊಂತ ಹೆಂಡತಿ ಕೈ ಬಯಸ್ಕೊಂತ ಇರೋದಕ್ಕಿಂತ ಇಲ್ಲಿ ಬಂದು ಒಂದು 10 ದಿವಸ ಉಪವಾಸ ಮಾಡ್ರಿ, ಹೆಂಡತಿ ಕೈ ಬಯಸ್ಕೊಳ್ಳೋದೇ ತಪ್ಪುತ್ತೆ. ಹೆಂಗ್ ತಪ್ಪುತ್ತೆ? 3 ಹೊತ್ತು ಬಯಸೋದು ತಪ್ಪುತ್ತಾರೆ ಮೊದಲು, ಗೊತ್ತಾಯ್ತಾ? ಅವ್ರು ಬೈಯೋದೇ ನಿಮಗೆ ರಾತ್ರಿ ಚಹಾ ಮಾಡ್ಕೊಂಡು ಚಹಾ ದರಿದ್ರ ಚಹಾ ಮಾಡಿ ಸಾಕಾಗಿತ್ತು ನನಗೆ. ಮತ್ತೆ ತಾಸ್ಕೊಂಡು ಚಹಾ ಕುಡಿತಿದ್ರು ರಿಟೈರ್ ಆದ್ಮೇಲೆ. ಮತ್ತೆ ಹೆಂಡತಿ ಹತ್ರ ಬಯಸ್ಕೊಳ್ಳೇಬೇಕು, ಶುಗರ್ ಬಂದೇ ಬರುತ್ತೆ. ಚಹಾ ಕುಡಿಯೋದು ಬಿಟ್ಟಿದ್ರೆ ಹೆಂಡತಿ ಕೈ ಬಯಸ್ಕೊಳ್ಳೋದು ತಪ್ಪು. ನಮ್ಮ ನಾಗರಾಜಪ್ಪ ರಾತ್ರಿ ಊಟ ಬಿಟ್ಬಿಡ್ರಿ, ಹೆಂಡತಿ ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತಾರೆ ನೋಡ್ರಿ ಅಂತ. ಯಾಕೆ ರಾತ್ರಿ ಅಡುಗೆ ಮಾಡೋದು ತಪ್ಪಲ್ಲ, 2 ಧಾರಾವಾಹಿ ಹೆಚ್ಚು ನೋಡ್ಬೋದು ಅವಾಗ. 2 ಧಾರಾವಾಹಿ ಹೆಚ್ಚು ನೋಡಕ್ಕೆ ಅವಕಾಶ ಕೊಟ್ಟರೆ ಏನಂದ್ರೆ ಅವ್ರು ಇನ್ನೂ ಹೆಚ್ಚು ಪ್ರೀತಿ ಮಾಡ್ತಾರೆ. ಅವ್ರ ಧಾರಾವಾಹಿ ನೋಡ್ಸೋದು ಬಿಟ್ಟು ಇಬ್ರು ಇಲ್ಲಿಗೆ ಬಂದ್ಬಿಡ್ರಿ ಅವ್ರನ್ನ, ಗೊತ್ತಾಯ್ತಲ್ಲ. ಅದಕ್ಕೆ ರಾತ್ರಿ ಊಟ ಮಾಡೋದು ಬೇಡ, ರಾತ್ರಿ ಊಟ ಬೇಡ. ಹಂಗಾರೆ ಬೇಯಿಸಿದ್ದ ಆಹಾರದ ಬದಲು ಅದು ಔಷಧಿ ಮಾತ್ರ ತಗೊಳ್ಳೋರು ಏನೋ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಬಂದು ಉಪವಾಸ ಮಾಡಿಕೊಂಡು ಔಷಧಿ ಮಾತ್ರ ಬಿಟ್ಟು ಆಮೇಲೆ ನಿಮಗೆ ಆಹಾರ ಕ್ರಮ ಹಾಕೊಡ್ತೀವಿ. ಕೆಲವು ರಾತ್ರಿ ಊಟನೇ ಹೇಳ್ತೀವಿ, ಯಾಕಂದ್ರೆ ಅವ್ರಿಗೆ ನಮ್ಮ ತೀರ್ಥಪ್ಪನ ರಾತ್ರಿ ಊಟ ಹೇಳಿದ್ವಿ. ಯಾಕೆ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಅವರು ಚಿಕ್ಕ ಸ್ಕೂಲಲ್ಲಿ ಇರ್ತಾರೆ, ಪಾಠ ಮಾಡಬೇಕು. ಆವಾಗ ಮೆದುಳಿಗೆ ಶಕ್ತಿ ಬೇಕು. ಆವಾಗ ಬೆಳಿಗ್ಗೆ ಹಣ್ಣು ತಗೊಳ್ಳಿ, ರಾತ್ರಿ ತರಕಾರಿ ತಗೊಳ್ಳಿ, ಆಮೇಲೆ ಮಧ್ಯಾಹ್ನ ತರಕಾರಿ ತಗೊಳ್ಳಿ, ರಾತ್ರಿ ಬಂದು ಸಿರಿಧಾನ್ಯ ಊಟ ಮಾಡಿ ಅಂತ ಹೇಳಿ. ಹಿಂಗೆ ಒಬ್ಬರಿಗೆ ಎಲ್ಲರಿಗೂ ಒಂದೇ ತರ ನಿಯಮ ಇರಲ್ಲ, ಎಲ್ಲರಿಗೂ ಒಂದೇ ತರ ನಿಯಮ ಇರಲ್ಲ. ಅವ್ರವ್ರ ಕೆಲಸ, ಅವ್ರವ್ರ ವೃತ್ತಿ, ಅವ್ರವ್ರ ಮನೋಭಾವನೆ. ನಮ್ಮ ತೀರ್ಥಪ್ಪನಿಗೆ ಎಷ್ಟು ಬೈದಿದ್ದೀನಿ ಗೊತ್ತಾ? ಏನ್ ಮಾಡಿದ್ರೆ ಪುಣ್ಯ ಅಂತಂದ್ರೆ 3 ಹೊತ್ತು ಊಟ ಮಾಡ್ಬಿಟ್ಟಾರೆ. 3 ಹೊತ್ತು ಬುದ್ಧಿ ಶುಗರ್ 300 ಹೋಗ್ಬಿಟ್ಟೈತೆ, ನೀವು ಉಪವಾಸ ಮಾಡಿಸಿದಿರಾ ಅಂತ ನೋಡಿ ಎಷ್ಟು ಕೇಳ್ತೀರ. ನಾನು ಏನೇನು ತಗೊಂಡೆಪ್ಪ, ಬೆಳಿಗ್ಗೆ ಮುದ್ದೆ ಹೊಡೆದು ಹೋಗ್ಬಿಟ್ಟು ನಮ್ಮ ಸ್ಕೂಲಿಗೆ. ಮೊದಲು ಬಿಡು, ಏನು ಹೇಳಿದ್ದೆ ನಾನು, ಬೆಳಿಗ್ಗೆ ಹಣ್ಣು ತಿಂದೇ ಹೋಗ್ಬೇಕು ಸ್ಕೂಲ್ಗೆ. ಇನ್ನೂ ಎಷ್ಟು ದಿವಸ ಬುದ್ಧಿ ಅಂತ. ಇನ್ನೊಂದು 1 ತಿಂಗಳು 2 ತಿಂಗಳು ಮಾಡಿ 1 ತಿಂಗಳು ಅಂದೆ, ಆಮೇಲೆ 2 ತಿಂಗಳು ಅಂತೀನಿ, ಆಮೇಲೆ 3 ತಿಂಗಳು ಅಂತ ಹಿಂಗೆ ಮಾಡಿಸೋದು ಹೇಳಿದ್ದೀನಿ ಅವ್ರಿಗೆ.
ತೀರ್ಥಪ್ಪನ ಚಂಪಕಾಲಿ ಅಂದ್ರೆ ಬಹಳ ಇಷ್ಟ. ಚಂಪಕಾಲಿ ಗೊತ್ತಂದ್ರೆ ನಿಮ್ಗೆ ಯಾರು ಗೊತ್ತಿರಿ? ಚಂಪಕಾಲಿ ನಾಲ್ಕು ಚಂಪಕಾಲಿ ತಿನ್ನೋದು ಮತ್ತೆ ಇನ್ಸುಲಿನ್ ಚುಚ್ಕೊಳ್ಳೋದು. ಕೊನೆ ನಾನು ನೋಡಪ್ಪ 3 ತಿಂಗಳು ಬಿಟ್ಟುಬಿಡು ಚಂಪಕಾಲಿ, ಇನ್ಸುಲಿನ್ ಬಿಟ್ಬಿಡು. 3 ತಿಂಗಳು ಸಾಧನೆ ಮಾಡಿ ಬಂದ್ರೆ ನಾವಿಬ್ಬರು ಕೂಡಿ ಚಂಪಕಾಲಿಗೆ ಅಡುಗೆ ಮಾಡಿಸ್ಬಿಡೋದು. ಒಂದು ದಿವಸ ಚಂಪಕಾಲಿ ಮಾಡಿಸಿ ನೀನು ಎಷ್ಟು ಚಂಪಕಾಲಿ ತಿನ್ನಿಸ್ತೀನಿ ಮತ್ತು ನಾನು ತಿಂತೀನಿ ನಿನ್ನ ಜೊತೆಗೆ. ನನಗಂತೂ ಇನ್ಸುಲಿನ್ ಇಲ್ಲ, ಶುಗರ್ ಇಲ್ಲ, ಮಸ್ತ ಚಂಪಕಾಲಿ ತಿನ್ನ ಅಂತ ಹೇಳಿದ್ದೀನಿ. ಗೊತ್ತಾಯ್ತಲ್ಲ? ಹಿಂಗೆ ಆನಂದದ ಜೀವನ. ಮಾತ್ರ ಈಗೇನು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನಾವೇನು ಜೀವ ಬಲಿ ಕೊಡ್ಬೇಕಾಗಿಲ್ಲ, ಉಪವಾಸ ಮಾಡಬೇಕಾಗಿಲ್ಲ. ಅಂದ್ರೆ ಜೈಲಲ್ಲಿ ಇಟ್ಕೊಂಡು ಎಂತೆಂಥದ್ದು ಊಟ ಮಾಡಿಕೊಂಡು ಇರಬೇಕಾಗಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದಿದೆ, ನಮ್ಮದೇ ಆದ ಆಡಳಿತ ಇದೆ. ಆದರೆ ನಮ್ಮೆಲ್ಲರಲ್ಲಿ ಸದುದ್ದೇಶ ಇರಬೇಕು, ಒಳ್ಳೆಯ ಉದ್ದೇಶ ಇರಬೇಕು. ಒಳ್ಳೆಯ ಉದ್ದೇಶ. ನಾವೆಲ್ಲ ದೇಶಭಕ್ತರು, ಸಮಾಜ ಪ್ರೇಮಿಗಳು, ಎಲ್ಲರನ್ನೂ ನಮ್ಮವರು ಅಂತ ತಿಳ್ಕೊಂಡು ನಾವು ಬದುಕಿದ್ದೆ ಆದರೆ ಅದು ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ, ಒಳ್ಳೇದಾಗತ್ತೆ, ಸಂತೋಷ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ, ಉಪವಾಸ ಪದ್ಧತಿ ಹೇಗಿದೆ ಅನ್ನೋದು ಒಂದೇ ಥರ ಇರೋಲ್ಲ. ಇದು ಒಬ್ಬರು ತಾಯಿಂದ ಹೇಳ್ತಿದ್ರಲ್ಲಿ ಬುದ್ಧಿ, ಇವಾಗ ನನಗೆ ಅಲ್ಲಿ ಹರಗದಲ್ಲಿ ಉಪವಾಸ ಮಾಡೋದು ಅಲ್ಲ, ಇಲ್ಲಿ ಗುಬ್ಬಿಯಿಂದ ಗುಬ್ಬಿ ಶಿವರಂಜಮ್ಮ ಅಂತ ಒಬ್ಬರು ಉಪವಾಸ ಮಾಡ್ತಾರೆ. ಆಕೆಗೂ ಈಗ ಸುಮಾರು ರಿಟೈರ್ ಆಗಿ ಈಗ 62-63 ವರ್ಷಕ್ಕೆ ಬಂದಿದ್ದಾರೆ. ಅವತ್ತಿನಿಂದ 8ನೇ ಇಸ್ವಿಯಿಂದ ಇಲ್ಲಿವರೆಗೂ ಅವ್ರು ಒಂದು ಗುಳಿಗೆ ತಗೊಂಡಿಲ್ಲ. ಆಮೇಲೆ ಅವ್ರ ಮಗಳಿಗೂ ಉಪವಾಸ ಮಾಡಿಸ್ತಾರೆ. ಅವ್ರು ಹೇಳ್ತಿದ್ರು, ಬುದ್ಧಿ 3 ಹೊತ್ತು ಜ್ಯೂಸ್ ತಗೊಳ್ಳೋ ಅಗತ್ಯ ಇಲ್ವಲ್ರಿ, ಹಸಿವೆ ಆಗಲ್ಲ. ಬೆಳಿಗ್ಗೆ ಜ್ಯೂಸ್ ತಗೊಂಡ್ಬಿಟ್ರೆ ಮಧ್ಯಾಹ್ನ ಬೇಕೆ ಅನ್ಸಲ್ಲ. ಬೇಡ ಕಣಮ್ಮ, ಒಂದೇ ಹೊತ್ತು ಜ್ಯೂಸ್ ಕುಡೀರಿ. ನಾವು ಬರೀ ಒಂದೇ ಒಂದು ಗ್ಲಾಸ್ ಜ್ಯೂಸಲ್ಲಿ ಒಂದು ದಿವಸಕ್ಕೆ ಉಪವಾಸ ಮಾಡಿದ್ದೀನಿ. ಒಂದೇ ಗ್ಲಾಸ್ ಜ್ಯೂಸ್ ಕುಡ್ಕೊಂಡು ನೀರು ಕುಡ್ಕೊಂಡಿರ್ತೀನಿ, ಬೇಕಾದಾಗ ನೀರು ಕುಡ್ಕೊಂಡಿದ್ರು ಸಾಕು. ಅಷ್ಟರ ಮಟ್ಟಿಗೆ ಉಪವಾಸ ಬಂದರೆ ಒಂದು ದಿವಸಕ್ಕೆ ಅನ್ನೋದು. ಮೊದಲನೇ ಸಾರಿ ಅಲ್ಲ, 5 ವರ್ಷ, 10 ವರ್ಷ, 15 ವರ್ಷ ಹಿಂಗೆ ಉಪವಾಸ ಮಾಡಿದಾಗ ನಿಮ್ಮ ಹೊರಗಡೆಯಿಂದ ಶಕ್ತಿ ಬರೋಕ್ಕೆ ಶುರುವಾಗುತ್ತೆ. ಇಲ್ಲಿ ಪ್ರಿನ್ಸಿಪಾಲ್ ಬಂದ ಒಣಕಲ್ ಸರ್ ಅಂತೇಳಿ, ಅವ್ರಿಗೆ ಬರೀ ನೀರು ಮೇಲಿದ್ದಾರೆ ಉಪವಾಸ ನೆನೆಯಿಂದ. ಹಸಿವೆ ಆಗ್ತಾ ಇಲ್ಲ. ನಾನಂದೆ, ನೀವು ವೇದಿಕೆಗೂ ಬರಬೇಡಿ, ಯಾಕೆ ಅವ್ರಿಗೆ ಎಷ್ಟೋ ಸಾರಿ ಸನ್ಮಾನ ಮಾಡಿದ್ದೀವಿ. ಅವ್ರಿಗೆ ನೀವು ವೇದಿಕೆಗೂ ಬರಬೇಡಿ, ಅಲ್ಲೇ ಇದ್ದೀನಿ, ನೀವು ನಿಮ್ಗೆ ಚೆನ್ನಾಗಿ ಮಾಡ್ತೀನಿ. 75 ವರ್ಷ ಅವ್ರಿಗೆ ಮಾಡಿ 15 ವರ್ಷದಿಂದ ಉಪವಾಸ ಮಾಡ್ತಿದ್ದಾರೆ. ಈಗ ಅವ್ರು ಬರೀ ನೀರಲ್ಲಿ ಇದ್ರೂ ತೊಂದರೆ ಇಲ್ಲ ಅವ್ರಿಗೆ. ಅವಾಗ ಒಂದು ಘಟನೆ ಯಾವಾಗ ನೆನ್ನೆ ನೀರು ಕುಡ್ಕೊಂಡಿದ್ದು ಏನೂ ಆಗಲ್ವಾ? 2 ಲೀಟರ್ ನೀರು ಕುಡಿಬಹುದಾ? ಕುಡಿಬಹುದು. ಯಾವಾಗ? ಉಪವಾಸ ಇದ್ದಾಗ ಮಾತ್ರ. ಮತ್ತೆ 2 ಲೀಟರ್ ನೀರು ಕುಡಿಬಹುದ? ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು 1 ಗಂಟೆ ಬಿಟ್ಟು 2 ಲೀಟರ್ ನೀರು ಕುಡಿದಿರ, ಹಂಗೆ ಮಾಡಬಾರ್ದು. ಊಟ ಮಾಡುವಾಗ ನೀರು ಜಾಸ್ತಿ ಆಗ್ಬಾರ್ದು, ಅತಿ ಆಗ್ಬಾರ್ದು. ಊಟ ಚೇಂಜ್ ಆಗಕ್ಕೆ ಅವಕಾಶ ಕೊಡಬೇಕು. ಒಬ್ಬರು ಮುನಿಗಳು ಇಲ್ಲೇ ನಡೆದ ಘಟನೆ ಹೇಳ್ತೀನಿ ನಿಮಗೆ. ವಯಸ್ಸಾದವ್ರು ಬಂದಿದ್ದಾರೆ, ನಮ್ಮ ನಂಜಪ್ಪನವ್ರು ಬಂದಿದ್ದಾರೆ, 82 ವರ್ಷ ಅವರಿಗೆ. ಅವರು ಮಾತ್ರೆ ಹೋಗ್ಬಿಟ್ಟಿದ್ದಾರೆ. ನನ್ನನ್ನು ನಂಬಿದ್ರೆ ಅವ್ರಿಗೆ ಇಷ್ಟೊತ್ತಿಗೆ ಮಾತ್ರೆ ಬಿಡಿಸ್ಬಿಡ್ತಿದ್ದೆ. ಅವರು ಬಹಳ ದೊಡ್ಡ ದೊಡ್ಡ ಗುರುಗಳು ಅವರಿಗೆ. ಅವ್ರು 81ನೇ ವರ್ಷಕ್ಕೆ 81 ಜನ ಗುರುಗಳು ಕರೆಸಿ ಪಾತ್ಪೂಜೆ ಮಾಡ್ಕೊಂಡಿದ್ದಾರೆ ಮನೆಗೆ. 81 ಜನ ಗುರುಗಳು. ಅವ್ರು ಎಷ್ಟು ಖರ್ಚು ಮಾಡಿರ್ಬೋದು ಲೆಕ್ಕ ಹಾಕಿರೋದು. ಅಂದ್ರೆ ಅಷ್ಟು ದಾಸೋಹಿ. ಆದರೆ ಶುಗರ್ ಮಾತ್ರ ನಿಂತಾ ಇದ್ದಾರೆ. ಅದಕ್ಕೆ ನಾನು ನಂಜಪ್ಪನವ್ರಿಗೆ ಬಹಳ ಒತ್ತಾಯ ಮಾಡಕ್ಕೆ ಹೋಗಲಿಲ್ಲ. ಯಾಕಂದ್ರೆ ತುಂಬ ಸಮಾಧಾನ ಜೀವಿ, ಶಾಂತ ಜೀವಿ, ಗುರು ಭಕ್ತರು. ಅವ್ರಿಗೂ ಮಾತ್ರ ಬಿಡಿಸ್ಬೋದು, ಅವ್ರಿಗೆ ಮಾತ್ರ ಬಿಡಿಸ್ಬೋದು. ಒಂದು 10 ದಿವಸ 15 ದಿವಸ ಇಲ್ಲೇ ಇರ್ಬೇಕು. ಅವ್ರು ಇಲ್ಲೇ ಇದ್ದರೆ ಅವ್ರಿಗೂ ಮಾತ್ರ ಬಿಡಿಸ್ತೀನಿ. ಅವ್ರ ಗುರುಗಳ ಪಾತ್ಪೂಜೆ ಮಾಡಿದ ಪುಣ್ಯ ಮಾತ್ರೆ ಬಿಟ್ಟು ಮಾತ್ರ ಸಿಗುತ್ತೆ ನಿಮಗೆ ಅಷ್ಟೇ. ನೀವು ಮಾತ್ರೆ ಬಿಡಲಿಲ್ಲ ಅಂದರೆ ಪ್ರತಿ ಮಾತ್ರೆ ನಿಮ್ದಾಗ ಆ ಪುಣ್ಯ ಚೂರು 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 ಕಮ್ಮಿ ಹಾಕೊಂತ ಬಂದ್ಬಿಟ್ಟು ಗೊತ್ತಾಯ್ತಾ? ಪ್ರತಿ ಶುಗರ್ ಮಾತ್ರೆ ತಗೊಂಡಾಗಲೂ ಆ ಪುಣ್ಯ ಕಡಿಮೆ ಹಾಕೋಂತ ಬಂದ್ಬಿಡುತ್ತೆ. ಅದಕ್ಕೆ ನಿರಂಜನ್ ಈಗ ಸಾಧ್ಯ ಆದರೆ ವನಿತಾ ಅಮ್ಮವ್ರನ್ನ ರಂಜಪ್ಪನವ್ರು ಇಲ್ಲೇ ಬಿಟ್ಟು ಹೋಗ್ಬಿಡಿ. ಒಂದು 15 ದಿವಸ ಇಲ್ಲೇ ಇಟ್ಕೊಳ್ತೀವಿ, ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಈಗ ತಿಳ್ಕೋಬೇಕು. ಎಲ್ಲರೂ 98 ವರ್ಷದವ್ರಿಗೆ ಉಪವಾಸ ಮಾಡಿಸಿದೀನಿ. ಒಬ್ಬರು ಮುನಿಗಳ ಕಥೆ ಹೇಳ್ತೀನಿ ನಾನು, ಕೇಳಿಸ್ಕೊಳ್ಳಿ. ಮಂಜಪ್ಪನವ್ರಿಗೆ ಕೇಳಿಸಿದಿಲ್ಲ? ಕೇಳಿಸಿದೆ ಅಲ್ಲ? ಒಬ್ರು ಮುನಿಗಳು ಅಲ್ಲ, ಹುಡುಕರವ್ರಿಗಲ್ಲ, ಮಂಜಪ್ಪನವ್ರಿಗೆ. ಮಂಜಪ್ಪನವ್ರಿಗೆ ಕೇಳಿಸುತ್ತೆ ಮೈಕು. ಒಬ್ರು ಮುನಿಗಳು ಸಲಹೆಗಳು ತಗೊಂಡಿದ್ರು, ಜೈನ ಮುನಿಗಳು. ಇಲ್ಲಿ ಕೌಟ್ಕೊಪ್ಪ ಅಂತೀನಿ, 10ನೇ ಹತ್ರ ಕೌಟ್ಕೊಪ್ಪ. ನಿಮ್ಗೆ ಗೊತ್ತಿರ್ಬೇಕು ಕೆಲವರಿಗೆ, ಯಾಕಂದ್ರೆ ಕೂಡಸಂಗ ಕಾಲ ಅವ್ರು ಬರ್ತಿದ್ದಾರೆ ಶರಣಕ್ಕೆ. ಅವರು ಒಬ್ರು ಮುನಿಗಳು, ಜೈನ ಮುನಿಗಳು ಸಲಹೆಕರ ತಗೊಂಡ್ರು.
82ನೇ ವಯಸ್ಸಿಗೆ ಸಲೇಖನ ತಗೊಂಡ್ರು. 25 ದಿವಸ ಬರೀ ನೀರ್ ಮೇಲಿದ್ರು, ಬರೀ ನೀರು. ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಕುಡಿತಿದ್ರು. ಅದು ಇವತ್ತು ನೀರು ಕುಡಿದ್ರೆ ನಾಳೆ ನೀರಿಲ್ಲ, ನಾಡಿಗೆ ನೀರು. ಹಿಂಗೆ 25 ದಿವಸ ಬದುಕಿದ್ರು. ಆಮೇಲೆ 11 ದಿವಸ ಯಮಸಲ್ಲೇಖನ ಅಂತ ಬರ್ತಾರೆ. ಏನಂತ ಅದಕ್ಕೆ? ಯಮಸಲ್ಲೇಖನ. ಯಮಸಲ್ಲೇಖನದಲ್ಲಿ 11 ದಿವಸ ನೀರು ಕುಡಿಲಾರ್ದೆ ಬದುಕಿದ್ರು. 15 ದಿವಸ ನೀರು ಕುಡಿಲಾರ್ದೆ ಜೀವ ಇತ್ತು ಶರೀರದಲ್ಲಿ. 40ನೇ ದಿವಸಕ್ಕೆ ಹೋಯ್ತು, ಜೀವ ಬಿಟ್ಟರು. ಅವ್ರಿಗೇನು ಹಿಂಸೆ ಆಗಲಿಲ್ಲ, ಎದೆನೋ ಬರಲಿಲ್ಲ, ತ್ರಾಸ ಆಗಲಿಲ್ಲ. ಆರಾಮಾಗಿ ಮಲ್ಕೊಂಡು ಅವ್ರದ್ದೇನು ಚಿನ್ನ ಮಂತ್ರ ಓಂ ಹರಿಹಂತಾಣಂ ನಮೋ ಸಿದ್ಧಾಣಂ ಅಂತ ಹೇಳ್ಕೊಂತ 5 ಮಂತ್ರಗಳಿದಾವೆ, ಜಪ ಮಾಡ್ಕೊಂತ ಇದ್ರು. ನನ್ನೂ ಕರೆಸಿದ್ರು ಅಲ್ಲಿಗೆ. ಪ್ರತಿ ದಿವಸ ಒಬ್ಬರನ್ನು ಕರೆಸ್ತಿದ್ರು. ಸಿದ್ದೇಶ್ವರಪ್ಪರು ಬಂದಿದ್ರು, ಎಲ್ಲ ಗುರುಗಳು ಕರೆಸಿ ಭಾಷಣ ಮಾಡಿಸ್ತಾ ಇದ್ರು. ನಾನು ಹೋಗಿದ್ದೆ, ನಾನು ಕರ್ಕೊಂಡು ಹೋಗಿದ್ರು. 1 ಗಂಟೆ 50 ನಿಮಿಷ ಮಾತಾಡಿದ್ದೆ. ಇದು ಜೈನ ಧರ್ಮ ಮತ್ತು ಲಿಂಗಾಯತ ಧರ್ಮ ಎರಡನ್ನೂ ಹೋಲಿಕೆ ಮಾಡಿ 1 ಗಂಟೆ 50 ನಿಮಿಷ ಮಾತನಾಡಿದ್ದೆ. ಅಂದ್ರೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ತೀರ್ಥಪ್ಪನಿಗೂ ಗೊತ್ತಾಗಲಿ, ಆಮೇಲೆ ಇಂದ ದತ್ತನಿಗೂ ಗೊತ್ತಾಗಲಿ, ಮಾತ್ರೆಗೆ ಇನ್ಸುಲಿನ್ಗೆ ಯಾವ ಕಾರಣಕ್ಕೂ ಬರಬೇಕು. ಈಗ ನಮ್ಮಲ್ಲಿ ಹಾರುಗತ್ತಲ್ಲಿ ಒಂದು ಇಬ್ಬರು ತಾಯಂದ್ರು ಇನ್ಸುಲಿನ್ ಮಾತ್ರೆ ಎಲ್ಲ ಬಿಟ್ಟಿದ್ದಾರೆ. ನೀವು ತಿಳ್ಕೊಳ್ಳೋಣ, ಇನ್ಸುಲಿನ್ ಬಿಟ್ಟಿದ್ದಕ್ಕೆ ಮಾತ್ರ ಬಿಟ್ಟಿದ್ದಕ್ಕೆ ಸಾಯಲ್ಲ. ನೀವು ಸಾವು ಬಂದಾಗ ಸಾಯ್ತೀವಿ, ಗೊತ್ತಾಯ್ತಾ? ಸಾವು ಬಂದಾಗ ಯಾರು ಉಳಿಸ್ಕೋಕ್ಕಾಗಲ್ಲ. ಇನ್ಸುಲಿನ್ ಬಿಟ್ಬಿಟ್ಟೆ ಸತ್ತೋಗ್ಬಿಟ್ಟೆ ಅಂದ್ರೆ ನೋ, ಗೊತ್ತಾಯ್ತಾ? ಆಮೇಲೆ ನುಕ್ಸಾನ್ ಏನಾಗುತ್ತೆ ಇನ್ಸುಲಿನ್ ಚಿಟ್ಕೊಳ್ಳೋದ್ರಿಂದ ಅಂದ್ರೆ ಲೋ ಶುಗರ್ ಆಗ್ಬಿಡುತ್ತೆ. ತಿಂದ್ರು ಕಷ್ಟ, ಬಿಟ್ಟರು ಕಷ್ಟ. ನರಕ ಯಾತನೆ ಅದು, ನರಕ ಯಾತನೆ. ತಿನ್ನಬೇಕು ಅಂತ ಆಸೆ ಇದೆ, ತಿನ್ನಕ್ಕಾಗಲ್ಲ. ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆಮೇಲೆ ಸ್ವೀಟ್ ತಿನ್ಬೇಕು ಅಂತ ಆಸೆ ಇದೆ, ತಿನ್ನಂಗಿಲ್ಲ. ಆಮೇಲೆ ತಿಂದ್ರೆ ಇನ್ಸುಲಿನ್ ಚಿಟ್ಕೋಬೇಕು, ಇನ್ಸುಲಿನ್ ಚಿಟ್ಕೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ ಶುಗರ್. ಇಂಥ ಅನಿಶ್ಚಿತತೆ ಬರುತ್ತಾರೆ ಪಾಪ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಯಾರ್ಯಾರು ಉಪವಾಸ ಮಾಡಿದ್ದೀರಲ್ಲ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನನ್ನ ಜೀವ ಹಾಸ್ಪಿಟ್ಲಲ್ಲಿ ನಾನು ಬಿಡಲ್ಲ, ನನ್ನ ಜೀವ ನಾನು ಮನೆಯಲ್ಲೇ ಬಿಡ್ತೀನಿ, ನನ್ನ ಜೀವ ನಾನು ದೇವಸ್ಥಾನದಲ್ಲಿ ಬಿಡ್ತೀನಿ, ಆ ಮಠದಲ್ಲಿ ಆಸ್ಪತ್ರೆಯಲ್ಲಿ, ಅದರಲ್ಲಿ ಐಸಿಯುನಲ್ಲಿ ಸಾಯಲ್ಲ. ಹಿಂದೆ ಕಾಶಿ ಸತ್ರ ಕೈಲಾಸ ಅಂತೆ, ಅದು ವಯಸ್ಸಾದ್ಮೇಲೆ ನಮ್ಮ ನಂಜಪ್ಪನವರಂತವ್ರು ಕೆಲವೆಲ್ಲ ಎಲ್ಲ ಮಕ್ಕಳಿಗೆ ವಹಿಸ್ಬಿಟ್ಟು ಕಾಶಿಗೆ ಹೋಗ್ಬಿಡೋರು ಅಂತ ಹಿಂದೆ. 80 ವರ್ಷ ಆದ್ಮೇಲೆ 90 ವರ್ಷ ದುಡ್ಡು ಕಟ್ಕೊಂಡು ಒಂದಷ್ಟು ಕಾಶಿಗೆ ಹೋಗ್ಬಿಡೋರು. ಅಲ್ಲಿ ಪ್ರವಚನ ಕೇಳ್ಕೊಂತ ಜಪ ಮಾಡ್ಕೊಂತ ಜೀವ ಬಿಡ್ತಿದ್ರು. ಈಗ ಹಂಗಿಲ್ಲ. 97 ವರ್ಷ ಆಗಿರ್ಲಿ, ಹಾರ್ಟ್ ಅಟ್ಯಾಕ್ ಆದ್ಕೂಡ್ಲೆ ಆ ಜಾನಕಿಯನ್ನ ಪಾಪ ಎಷ್ಟು ಚೆನ್ನಾಗಿ ಬದುಕಿದ್ರು. ಅದೇ ಹೇಳ್ತಿದ್ದೆ, ನಮ್ಮ ಈ ಕನೇನಿಗೆ ಜಾನಕಿಯನ್ನ ಮುಖ ನೋಡು ಅಂತ ಹೇಳ್ಬೇಕು. ಅವ್ರು ಬ್ರಾಹ್ಮಣರು ಅವರು ಅಂಥದ್ರಲ್ಲಿ ಯಾವಾಗಲೂ ವಿಭೂತಿ ಇರ್ತಿತ್ತು, ಯಾವಾಗಲೂ ವಿಭೂತಿ ಇರ್ತಿತ್ತು. 88 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆದ್ರೆ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಎಂತ ಹುಚ್ಚತನ ನೋಡಿ, ಎಂತ ಹುಚ್ಚತನ ಅಂದ್ರೆ ನಾಗರಿಕತೆನೇ ಹುಚ್ಚತನಕ್ಕೆ ಬಿದ್ದಿದೆ. ತಗೊಂಡು ಹೋಗ್ಬಾರ್ದು, ಎಲ್ಲರೂ ಜಪ ಮಾಡೋಣ. ಅದು ಬದುಕದಿತ್ತ ಮತ್ತೆ ಹಾರ್ಟ್ ಅದು ಚಾಲು ಹಾಗೆ ಆಗುತ್ತೆ. ಬದುಕದಿಲ್ವಾ ಹೋಗುತ್ತೆ, ಅಲ್ಲಾದ್ರೂ ಹೋಗುತ್ತೆ, ಇಲ್ಲಾದ್ರೂ ಹೋಗುತ್ತೆ. ಜಪ ಮಾಡ್ಕೊಂತ ಧ್ಯಾನ ಮಾಡ್ಕೊಂತ ಜೀವ ಬಿಡೋದು ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಐಸಿಯು ಹಾಕಿದ್ರೆ ಐಸಿಯು ಹಾಕಿದ್ರೆ ಏನಂತ ಗೊತ್ತಾ, ಇಲ್ಲೊಂದು ಪೈಪ್ ಹಾಕ್ತಾರೆ, ಇಲ್ಲೊಂದು ಪೈಪು, ಇಲ್ಲೊಂದು ಪೈಪು, ಇಲ್ಲೊಂದು ಪೈಪು, 3 ಪೈಪು, ಮತ್ ಕೈಗೆ ಸಲೈನ್ ಹಚ್ಚಿರ್ತಾರೆ. ಅಲ್ಲೊಂದು ಪೈಪು ಬೇಕಾ, ಈ ನಾಕ ಬೇಕಾ? ಅದಕ್ಕೆ ಅಂತ ಇದಕ್ಕೆ ಹೋಗೋದು ಬೇಡ. ನಾವು ಗೊತ್ತಾಯ್ತಲ್ವ? ಖಂಡಿತವಾಗಿಯೂ ಪ್ರಕೃತಿಯನ್ನು ನಂಬಿದರೆ, ಪರಮಾತ್ಮನನ್ನು ನಂಬಿದರೆ ನಮ್ಮ ಆಯುಷ್ಯ ಇತ್ತ, ನಮಗೆ ಒಳ್ಳೆ ಕಾಯಿಲೆ ಹುಷಾರಾಗ ನಮ್ಮ ಆಯುಷ್ಯ ಇಲ್ಲ, ಹೋಗ್ತೇವೆ. ನೀವು ಹಾಸ್ಪಿಟ್ಲಿಗೆ ಹೋದ್ರೂ ಹೋಗ್ತೀರಾ. ಅಲ್ಲರಿ ಕೊರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ತಗೊಂಡಿಲ್ಲ, ಅದಕ್ಕೆ ಸತ್ತಿರ್ಬೇಕು, ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಬದುಕ್ತಿದ್ರು. ನೋ, PPE ಕಿಟ್ ಹಾಕೊಂಡು ಡಾಕ್ಟರ್ಗಳು ಸತ್ತಿದ್ದಾರೆ. PPE ಕಿಟ್ ಹಾಕೊಂಡು, PPE ಕಿಟ್ ಹಾಕೊಂಡು ಗೊತ್ತಾ, ಜೈಲ್ ಬೇಕು, ಇನ್ನು ಬೇಡಿ ಬೇಕು, ಬೇಡಿ ಹಾಕೊಂಡು ಪರವಾಗಿಲ್ಲ. ಆ PPE ಕಿಟ್ ಹಾಕೊಂಡು ನರಕ ಬೇಡ. ಶೆಕೆ ಇದ್ರು ಅಡಿಯಿಂದ ಮುಡಿವರೆಗೆ ಫುಲ್ ಕ್ಲೋಸ್ ಮಾಡ್ಕೋಬೇಕು. ಎಷ್ಟು ಹಿಂಸೆ ಅದು. ಗಾಳಿ ಆಡಲ್ಲ, ಚರ್ಮನು ಉಸಿರಾಡುತ್ತೆ.
ಅಂತ PPE ಕಿಟ್ ಹಾಕೊಂಡು ಡಾಕ್ಟರ್ಗಳು ಸತ್ತಿದ್ದಾರೆ. ಅದಕ್ಕೆ ಎಲ್ಲರೂ ಪ್ರಭುಗಳು ಹೇಳ್ತಾರೆ, ಅಂತ ತಪ್ಪು ಮಾಡಿದ್ರೆ ಇಂಥ ತಪ್ಪು ಮಾಡಿದ್ರೆ ನಾಯಕ ನರಕ ಗುಹೇಶ್ವರ ಕೇಳಬೇಕಲ್ಲ ವಚನದಲ್ಲಿ. ನಾಯಕ ನರಕ ಅದೊಂದು ವಚನ ಬರುತ್ತಲ್ರಿ, ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲ ಮೇಲೆ ಕಲ್ಲ ಕೆಡೆದಡೆ ದೇವರೆತ್ತ ಹೋದರು. ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ಮಾಡದವರಿಗೆಲ್ಲ ಮತ್ತೆ ಅನ್ನು ಕೆಲವು ಮಾಡದವರಿಗೆ ಅನ್ಕೊಂಡಿರೋ ಮತ್ತೆ ಮಾಡಿದವರಿಗೆ ನಾಯಕನ ಕನಿಷ್ಠಲಿಗೆ ಬಿಟ್ಟು ದೇವರಿಗಾನ ಹೊರಗಿದಾನೆ ಕಲ್ಲಲಿಗಾನೆ ಮಣ್ಣಲಿಗಾನೆ ಅಂತ ಕಟ್ಟಿದ್ರೆ ನಾಯಕ ನರಕ ಗುಹೇಶ್ವರ ಅಂತಾರಲ್ಲ. ನಾಯಕ ನರಕ ಅಂದ್ರೆ ಏನಾಗಂದ್ರೆ ಯಾಕಂದ್ರೆ ಅರ್ಥ ಗೊತ್ತಿದ್ಯಾ? ನಾಯಕ ನರಕ, ನಾಯಕ ಅಂತ ಯಾರಂತಾರೆ? ಕ್ಯಾಪ್ಟನ್ಗೆ, ಶ್ರೇಷ್ಠನಿಗೆ, ಬುದ್ಧಿವಂತನಿಗೆ, ಗೊತ್ತಾಯ್ತಲ್ವಾ? ಆಮೇಲೆ ಸಮರ್ಥನಿಗೆ, ಏಬಲ್ ಪರ್ಸನ್ ನಾಯಕ ಅಂತಾರೆ. ಎಲ್ಲರೂ ನಾಯಕ ಅಂತಾರ? ಇಲ್ಲ, ಹೌದಾ ಇಲ್ಲ? ನಾಯಕ ನರಕ ಅಂದ್ರೆ ಏನು? ನಾಯಕ ನರಕ ಅಂದ್ರೆ ಗೊತ್ತಾ? ತೋರೋದಕ್ಕೆ ಸ್ವರ್ಗ, ಕಾಣಿಸೋದಕ್ಕದು ಸ್ವರ್ಗ, ಅದು ಒಳಗೆ ಮಾತ್ರ ನರಕ. ಗ್ಲೋಬಲ್ ಹಾಸ್ಪಿಟಲ್ ಸಾಯ್ತಾರಲ್ಲ, ಗೊತ್ತಿದ್ದಲ್ವ? ಗ್ಲೋಬಲ್ ಹಾಸ್ಪಿಟಲ್ SP ಬಾಲಸುಬ್ರಹ್ಮಣ್ಯಂ 3 ಕೋಟಿ ರೂಪಾಯಿ ಬಿಲ್ ಮಾಡಿ ಶರೀರ ತಗೊಂಡು ಬಿಲ್ ಕೊಟ್ಟು ಶರೀರ ತಂದು ಸುಟ್ಟಲ್ಲ, ಹೂತಾಕಿದ್ರು. ಅವರು ಶೈವ ಸಂಪ್ರದಾಯ ಇದ್ದದ್ದು, ಹೂತಾಕಿದ್ರು. ಅಂದ್ರೆ ಇವೆಲ್ಲ ನಾಯಕ ನರಕ, ಗೊತ್ತಾಯ್ತಲ್ವಾ? ನೋಡಕ್ ಸ್ವಲ್ಪ ತರ ಕಾಣಿಸುತ್ತೆ, ಒಳಗಂಗಿರುತ್ತೆ ನರಕ. ಪ್ರಿನ್ಸೆಸ್ ಡಯಾನ ಗೊತ್ತಿರ್ಬೇಕಲ್ಲ ನಮಗೆಲ್ಲ, ಕೇಳಿದ್ರೆ ಹೆಸರು? ಪ್ರಿನ್ಸೆಸ್ ತಾನೆ? ಪ್ರಿನ್ಸೆಸ್ ಯಾಕಂದ್ರೆ ನನಗೆ ಇಂಗ್ಲಿಷ್ ವ್ಯಾಕರಣ ಮರ್ತೋಗ್ಬಿಟ್ಟಿದೆ. ರಾಜ್ಕುಮಾರಿ ಪ್ರಿನ್ಸೆಸ್ ಅಂತಾರೋ ರಾಜ್ಕುಮಾರಂಗ್ ಅಂತಾರ? ರಾಜ್ಕುಮಾರ್ ಅನ್ನೋ ಪ್ರಿನ್ಸ್, ರಾಜ್ಕುಮಾರ್ ಪ್ರಿನ್ಸೆಸ್. ಟೈಗರ್ಸ್ ಇದ್ದಂಗೆ, ಗೊತ್ತಾಯ್ತಾ? ಟೈಗರ್ ಹಂಗೆ ಅಂತಾರೆ. ಟೈಗರ್ ಅಂದ್ರೆ ಗಂಡು ಹುಲಿ, ಟೈಗರೆಸ್ ಅಂದ್ರೆ ಹೆಣ್ಣು ಹುಲಿ, ಗೊತ್ತಾಯ್ತು? ಪ್ರಿನ್ಸೆಸ್. ಆ ಪ್ರಿನ್ಸೆಸ್ ಡಯಾನ 3 ಸಾರಿ ಆತ್ಮಹತ್ಯೆ ಮಾಡ್ಕೊಂಡು ಟ್ರೈ ಮಾಡಿದ್ಲಂತೆ. 3 ಸಾರಿ ಆತ್ಮಹತ್ಯೆ ಟ್ರೈ ಮಾಡಿದ್ಲಂತೆ. ಯಾಕಂದ್ರೆ ಅಲ್ಲೆಲ್ಲ ಇದೆ, ಮುಂದೆ ರಾಣಿನೇ ಆಗ್ತಾಳೆ ಅವಳು, ಆದ್ರೆ ಸಮಾಧಾನ ಇಲ್ಲ. ಇದು ನಾಯಕ ನರಕ. ಅರಮನೆನೇ ನೋಡಕ್ಕೆ ಎಲ್ಲದೂ ಸರಿನೇ, ಆದ್ರೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ನಾಯಕ ನರಕ. ಇನ್ನೊಬ್ಬ ಇದ್ದಾನೆ, ಭಿಕ್ಷೆ ಮಾಡ್ಕೊಂಡ್ ಬರ್ತಾನೆ, ಕಷ್ಟಪಟ್ಟು ಇದೆಯೋ ದುಡಿತಾನೆ, ಬಂದು ಗುಡಿಸ್ಲಲ್ಲಿ ಮಲ್ಕೊಂತಾನೆ, ಮಲಗಿದ ಕೂಡಲೇ ಗೊರಕೆ ಹೊಡಿಯಕ್ಕೆ ಶುರು ಮಾಡ್ತಾನೆ. ಆ ರಾತ್ರಿ ಇಬ್ರಿಗೂ ಗಂಡ ಹೆಂಡತಿ ಪೂರ ಹೊಟ್ಟೆ ತುಂಬ ಉಣ್ಣಕ್ಕೆ ಶಕ್ತಿ ಇಲ್ಲ. ಗಂಡ ಹೆಂಡತಿಗೂ ಇಬ್ರಿಗೂ ಹೊಟ್ಟೆ ತುಂಬ ಉಣ್ಣಕ್ಕೆ ಶಕ್ತಿ ಇಲ್ಲ. ಮಕ್ಳಿಗೂ ಹಾಕಬೇಕು, ಹಾಕಿ ತಾವು ಸ್ವಲ್ಪ ಅನ್ನ ಉಂಟು, ಸ್ವಲ್ಪ ರೊಟ್ಟಿ ತಿಂದು 1-2 ಗ್ಲಾಸ್ ನೀರು ಕೂಡ ಮಲ್ಕೊಂತಾರೆ. ಬೆಳಿಗ್ಗೆ 5 ಗಂಟೆವರೆಗೂ ಎಚ್ಚರ ಆಗಲ್ಲ, 6 ಗಂಟೆವರೆಗೂ ಎಚ್ಚರ ಆಗಲ್ಲ. ಇದು ಸ್ವರ್ಗ. ನಮ್ಮ ರಾಜಕಾರಣಿಗಳೆಲ್ಲರೂ ಪ್ರಯತ್ನ ಪಡ್ತಿರೋದು 500 ಕೋಟಿ 100 ಕೋಟಿ. ಆಮೇಲಿಂದ ಅಂಬಾನಿದು ಅವ್ರದಂತೂ 1,00,000 ಕೋಟಿ ಲೆಕ್ಕ. ಎಷ್ಟು ಟ್ಯಾಕ್ಸ್ ತಪ್ಪಿಸಿರ್ತಾರೋ, ಏನೇನು ಮಾಡಿರ್ತಾರೋ ದೇವರಿಗೆ ಗೊತ್ತು. ಅಂಬಾನಿ, ಅದಾನಿ, ಆಮೇಲೆ ಯಾವ್ದಂತ ಟಾಟಾ ಬಿರ್ಲಾ, ಎಲ್ಲರೂ ಒಟ್ಟಾರೆ ಉದ್ಯಮಿಗಳೇನಿದಾರಲ್ಲ ಅವ್ರು ಟ್ಯಾಕ್ಸ್ ಕೊಡ್ತಾರೆ ನೋಡ್ರಿ, ಕೊಡದಿದ್ರೆ ಬಿಡಂಗಿಲ್ಲ ಅವನ್ನ. ಅಂದ್ರೆ ಅವ್ರದ್ದು ನಾಯಕ ನರಕವೇ. ಅದಕ್ಕೆ ಅವ್ರು ದೊಡ್ಡದು ಕುಡಿಯೋದು, ಗೊತ್ತಾಯ್ತಲ್ಲ? 10,000 20,000 ಲಕ್ಷದ್ದು ಕುಡಿತಾರ, ಕುಡಿ ಮಾಡ್ಕೊಂತಾರೆ. ಯಾಕೆ? ನಾಯಕ ನರಕ ಮರಿಬೇಕಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು, ಇಂತಹ ನಾಯಕ ನರಕ ಬೇಡ. ನೋಡಕ್ ಚಂದ, ಆ ನೋಡಕ್ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಮೋಸ, ವಂಚನೆ. ಇದು ಬರೀ ನೀವು ಗೃಹಸ್ಥರಿಗೆ ಅಷ್ಟೇ ಇದೆ ಅಂತಲ್ಲ, ಎಷ್ಟೋ ಜನ ಗುರುಗಳಿಗೂ ನಾಯಕ ನರಕ ಇದೆ. ಎಷ್ಟೋ ಜನ ಗುರುಗಳು ಇನ್ಸುಲಿನ್ ಚುಚ್ಕೊಂಡೆ ಹೋಳಿಗೆ ತಿನ್ನೋದು, ಗೊತ್ತಾಯ್ತಲ್ವಾ? ಅದಕ್ಕೆ ಅದು ನಾಯಕ ನರಕ. ಇನ್ಸುಲಿನ್ ಚುಚ್ಕೊಳ್ಳೋದು ಏನು ಬಂಗಾರ ಕಿರೀಟನೇ ಹಾಕೊಳ್ಳೋದು, ಆ ಇನ್ಸುಲಿನ್ ಮಾತ್ರ ತಪ್ಪಿಲ್ಲ. ಇನ್ಸುಲಿನ್ ಯಾವ್ದ್ರಿಂದ ತಯಾರು ಮಾಡಿರ್ತಾರೆ ಗೊತ್ತಿಲ್ಲ ಅಲ್ವಾ? ಹಂದಿಯ ಪ್ಯಾಂಕ್ರಿಯಾಸ್ ಅಂತ ತೆಗೆದಿರ್ತಾರದ್ನ ಏನ್ ಲಿಂಗಾಯತರ, ಬ್ರಾಹ್ಮಣರ, ಜೈನರ, ಅದನ್ನ ತೀರ್ಥಪ್ಪನ ಲಿಂಗಾಯತನ ಪಕ್ಕ, ಗೊತ್ತಾಯ್ತಲ್ಲ?
ರಾಘವೇಂದ್ರ ಸ್ವಾಮಿ ಭಕ್ತ ನಾನು ಅಂತ ಹೇಳ್ತೀನಿ ನಾನು. ನಾವು ಇನ್ಸುಲಿನ್ ಇದರಿಂದಪ್ಪ ಗೊತ್ತಾಯ್ತಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು ಯಾವುದೇ ಕಾರಣಕ್ಕೂ. ಆಮೇಲೆ ಅದರ ಅರ್ಥ ಇನ್ಸುಲಿನ್ ಬಾಟ್ಲ ಚುಚ್ಕೊಳ್ಳೋರು ಮಾತ್ರ ಅಂದಿದ್ದು, ಮಾತ್ರೆಗಳು ಅದನ್ನು ಕೂಡಿಸಿರ್ತಾರೆ. ಮಾತ್ರೆ ತಗೊಳ್ಳೋದು ಅದೇ ಹಣೆ ಬರ, ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕೂಡಿಸಿರ್ತಾರೆ. ಬೇರೆ ಬೇರೆ ಪ್ರಾಣಿಗಳು ಏನೇನು ಕೂಡಿಸಿರ್ತಾರೋ ಆ ಲ್ಯಾಬ್ರೇಟರಿಗೆ ಗೊತ್ತು. ಮಾತ್ರೆಗಳು ತಯಾರು ಮಾಡುವಾಗ ಎಷ್ಟೋ ಕೆಲವು ಮಾತ್ರೆಗಳು ಈ ಇದರಲ್ಲಿ ಕ್ಯಾನ್ಸರ್ ಮಾತ್ರೆ ಕೊಡ್ತಾರಂತೆ. ಯೂರಿಂದ ಪ್ರಾರಂಭ ಆಗುತ್ತದೆ ಆ ಮಾತ್ರೆ, ಯೂರಿಯಾ ಏನೋ ಬರ್ತದೆ. ಅದನ್ನ ಜಪಾನಲ್ಲಿ ತಯಾರು ಮಾಡ್ತಾರೆ. ಅದನ್ನ ತಯಾರು ಮಾಡೋ ಕಂಪನಿಯನ್ನು ಏನ್ ಮಾಡಿದಾನೆ ಗೊತ್ತಾ, ಜೈಲುಗಳ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. ಜೈಲುಗಳ ಜೊತೆಗೆ ಜಪಾನೆಲ್ಲ ಜೈಲಲ್ಲಿರೋ ಕೈದಿಗಳದ್ದು ಎಲ್ಲ ಮೂತ್ರ ಸಂಗ್ರಹ ಮಾಡ್ಬೇಕು ಒಂದ್ ಕಡೆ, ಗೊತ್ತಾಯ್ತಾ? ಮೂತ್ರ ಸಂಗ್ರಹ ಮಾಡಿ 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 ಅವ್ನು ತಗೊಂಡೋಗ್ತಾನೆ. ಜೈಲು ಒಂದಷ್ಟು ದುಡ್ಡು ಕೊಡ್ತಾನೆ. ಅದರಲ್ಲಿ ಯಾವುದೋ ಅಂತ ಕ್ಯಾನ್ಸರ್ ಔಷಧಿ ತಯಾರು ಮಾಡಿ ಭಾರತಕ್ಕೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾನೆ. ಮೂತ್ರದ್ದು ಮಾತ್ರ. ಬೇಕಾದ್ರೆ ನೀವು ನನ್ನ ಮಾತು ಸುಳ್ಳಿದ್ರೆ ನಿಮ್ಮ ಮಕ್ಕಳ ಫಾರ್ಮಸಿ ಡಿ ಫಾರಂ ಎಂ ಫಾರಂ ಮಾಡಿರ್ತಾರಲ್ಲ, ಬಿ ಫಾರಂ ಎಂ ಫಾರಂ ಮಾಡಿರ್ತಾರಲ್ಲ, ಅವ್ರಿಗೆ ಕೇಳಿ. ಅವ್ರಿಗೆ ಅಂದ್ರೆ ಎಲ್ಲರಿಗೂ ಕೇಳಬೇಡ್ರಿ. ಅದನ್ನ ಗುಟ್ಟ ಒಳಗ್ ಕರೆದು ಏನೋ ಏನೇನೋ ಹಾಕ್ತಾರಂತ ಹೌದಾ ಅಂತ ಕೇಳಿ. ಇನ್ನು ಕೆಲವು ಮಾತ್ರೆಗಳು ತಯಾರು ಮಾಡ್ತಾರಂತೆ ಮನುಷ್ಯನ ಮಲದಿಂದ. ಈ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಬೇಕಲ್ಲ. ಒಬ್ಬ ವಿಜ್ಞಾನಿಗೆ ರೇಡಿಯೋದಲ್ಲಿ ಹೇಳಿದ್ದೀನಿ ಮಾತನ್ನ, ತುಂಬಾ ಸೋಪಚ್ಚ ಕೈ ತೊಳ್ಕೊಳ್ಳೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದು ವೈರಸ್ ಬ್ಯಾಕ್ಟೀರಿಯಾ ಇದ್ದೇ ಇರ್ತಾವು. 10 ನಿಮಿಷದಲ್ಲಿ ಮತ್ತೆ ಬಂದು ಸೇರ್ಕೊಂತಾವು. ಬರಿಗಣ್ಣಿಗಲ್ಲ, ನಿಮಗೆ ಮೈಕ್ರೋಸ್ಕೋಪ್ ಅಲ್ಲಿ ಕಾಣಲ್ಲ ಅಂತ ವೈರಸ್ಗಳಿದ್ದಾವೆ. ಅವನು ಎಲ್ಲಿಂದ ತೊಳಿತೀರ ನೀವು? ಎಲ್ಲಿಂದ ತೊಳಿತೀರ? ಅದಕ್ಕೆ ಅತಿಯಾಗಿ ಸೋಪ್ ಹಾಕ್ಬೇಡಿ. ಇಲ್ಲ ಅಂದ್ರೆ ನೀವು ಮತ್ತೆ ಆ ಬ್ಯಾಕ್ಟೀರಿಯಾಗಳು ಬೇಕು ಅಂದ್ರೆ ಮನುಷ್ಯನ ಮಲಗಿಂದ ತಯಾರು ಮಾಡಿರೋ ಮಾತು ನುಂಗ್ಬೇಕಾಗತ್ತೆ ಅಂತ ಒಬ್ಬ ಎಂ ಡಿ ದೀಪ ಅಂತ ಅಲ್ಲ ರೇಡಿಯೋದಲ್ಲಿ ಮಾತಾಡ್ತಾರದು ಎಂ ಡಿ ದೀಪ ಅಂತ ಹೇಳಿ, ಗೊತ್ತಾಯ್ತಲ್ಲ? ಇಂಥವೆಲ್ಲ ಮಾತ್ರೆ ಔಷಧಿಗಳಿದಾವೆ, ತಗೋಬೇಡಿ. ಪ್ರಾಣಿಗಳ ಮಲ, ಮನುಷ್ಯನ ಮಲ. ಇಲ್ಲಿ ನಮ್ಮ ರೂಮ್ ಹತ್ರ ಇದನ್ನ ಮಾಡಿವಲ್ಲ, ಮೇಲ್ಗಡೆ ಮಾಡಿದ್ವಿ ನೋಡಿದ್ರೆ ಇಲ್ಲ, ಅದು ಪಕ್ಷಿಗಳ ಕೂಡ್ಲಿ ಅಂತ ಮಾಡಿದೀವಿ. ಅದ ನೀವು ನೋಡ್ರಿ ರೂಮ್ ಹತ್ರ ಬಂದ್ರೆ ಮೇಲೆ ಹಲಗೆ ಪ್ಲೈವುಡ್ ಹೊಡಿಸ್ಬಿಟ್ಟು ಅಲ್ಲೊಂದು 2 ಪಾರಿಗಳು ಒಂದು 10 ವರ್ಷ ಇದ್ದು 10 ವರ್ಷ ಇದ್ದು ಆಮೇಲೆ ಹಾರೋದು. ಅವು 15-20 ದಿವಸಕ್ಕೊಮ್ಮೆ ಅದೊಂದು ಹಿಕ್ಕೆ ಎಲ್ಲ ತೆಗಿತಿದ್ರು. ಅವು ಹೆಂಗೆ ಒಣಗಿಟ್ಟಿರ್ತವೆ, ಪೂರ ಒಣಗ್ಬಿಡ್ತಿದ್ದ. ನಾನು ತಮಾಷೆ ಮಾಡ್ತಿದ್ದೆ ರಮೇಶನಿಗೆ, ರಮೇಶ ಇದನ್ನ ಪುಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಡು, ಬಿಜಾಪುರಕ್ಕೆ ಹೋಗು, ಯಾವ್ದಾರು ಔಷಧಿ, ಇದನ್ನ ಚಲೋ ಔಷಧಿ ಇದೆ, ಇದನ್ನ ಕುಡ್ದವ್ರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ಅಂತ ಕೊಡು, ನನಗಿಂತ ದೊಡ್ಡ ಮಟ್ಟ ಕಟ್ಕೊಂಡು ನೋಡಿ. ಗೊತ್ತಾಯ್ತಲ್ವ? ಇಂಥ ಮೋಸಗಳು ಬೇಕಾದಷ್ಟು ನಡೀತಾರೆ, ಬೇಕಾದಷ್ಟು ನಡೀತಾರೆ. ಅದು ಮೋಸನೂ ಅಲ್ಲ ಅವ್ರ ಪ್ರಕಾರ, ಅದು ಮೋಸನೂ ಅಲ್ಲ. ನೀವು ಲ್ಯಾಬ್ರೇಟರಿಗೆ ಹೋಗ್ರಿ, ಅಮೆರಿಕಾದಲ್ಲಿ ಅರ್ಧಂಬರ್ಧ ಚರ್ಮ ತೆಗೆದಿರೋ ಹಂದಿಗಳು, ಹಸುಗಳು ಎಲ್ಲನೂ ಹಂಗೆ ಪ್ರಯೋಗಕ್ಕೋಸ್ಕರ ಹಂಗೆ ಚರ್ಮ ತೆಗೆದ್ಬಿಟ್ಟಿರ್ತಾರೆ, ಆ ಲ್ಯಾಬಲ್ಲಿ ಇಟ್ಕೊಂಡಿರ್ತಾರೆ. ಇಂಥದ್ದೆಲ್ಲ ಮಾಡಬೇಕಾ? ಇದು ಆಗ್ಬೇಕಾ? ಅಂದ್ರೆ ಮುನಿಗಳು ಕೇವಲ ಉಪವಾಸ ಮಾಡಿಕೊಂಡು ವಯಸ್ಸಿಗೆ ಸೇರ್ಲಾರ್ದೆ ದೇವರ ಹೆಸರಿನಲ್ಲಿ, ಯಾರ ಗುರುವಿನ ಹೆಸರಿನಲ್ಲಿ ಸಲ್ಲೇಖನ ತಗೊಂಡು 40 ದಿವಸ ಬದುಕಿದ್ರು. ಅಂದ್ರೆ ನಾವು ನೀರು ಕುಡ್ಕೊಂಡು, ಜೇನುತುಪ್ಪ ನೀರು ನಿಂಬೆಹಣ್ಣು ಕುಡ್ಕೊಂಡು ಯಾಕೆ ಬದುಕಬಾರ್ದು? ಸ್ಪಿರುಲಿನ ಅನ್ನೋದು ವರ. ಅದು ನೀವು ಎಷ್ಟು ದಿವಸ ತಗೋಬೇಕು ಬುದ್ಧಿ? 2 ತಗೊಂಡ್ರೆ ಅಗತ್ತ ಒಂದೇ ತಗೋಬೇಕು. 2 ಅಲ್ಲ, ನೀವು 3 ಮಾತ್ರೆ ತಗೊಂಡ್ರೆ ಏನು ತೊಂದರೆ ಇಲ್ಲ, 4 ಮಾತ್ರೆ ತಗೊಂಡ್ರೆ ತೊಂದರೆ ಇಲ್ಲ. ನಿಮ್ಮ ಮಕ್ಕಳು ಅಕಸ್ಮಾತ್ ತಪ್ಪಿ ನುಂಗೋದು ಒಂದು ಇಟ್ಕೊಳ್ಳಿ, ಅದೇನು ಸೈಡ್ ಎಫೆಕ್ಟ್ ಇಲ್ಲ. ಗೊತ್ತಾಯ್ತಲ್ವಾ? ಅದೊಂದು ವರ ಇದ್ದ ಹಾಗೆ ಸ್ಪಿರುಲಿನ. ಅದಕ್ಕೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ನಮ್ಮ ಹಾರುಗದ್ದೆಯ ಏನು ಮುಖಂಡರುಗಳು, ಭಕ್ತ ಜೀವಿಗಳೆಲ್ಲ ಬಂದಿದ್ದೀರ. ಇನ್ನೂ ಬಹಳ ಜನ ಬರ್ತಿದ್ರು. ಶನಿವಾರ ಭಾನುವಾರ ಆಗಿದ್ರೆ 2 ಬಸ್ ಸಾಕಾಗ್ತಿರ್ಲಿಲ್ಲ, ಅಷ್ಟೇ ಬಂದ್ಬಿಡೋರು. ಇದು ವೀಕ್ ಡೇಸ್ ಆಯ್ತು, ಸೋಮವಾರ ಮಂಗಳವಾರ ಆಯ್ತಲ್ಲ, ತುಂಬಾ ಜನ ಕೆಲಸ ಮಾಡೋರು ಕಾಯಕ ಜೀವಿಗಳು. ಅದಕ್ಕೆ ಬರಕ್ಕಾಗಿಲ್ಲ. ಎಲ್ಲರೂ ಒಂಥರ ಹರಾಳಿ ಮಾಡ್ಕೊಳ್ಳೋದು ಅಂತಿರಲ್ಲ, ಹಂಗೆ ಮಾಡ್ಕೊಂತಿದ್ರು. ಮುಂದೆ ಬರ್ತಾ ಇರಿ, ಇದೇನು ಕೊನೆ ಅಲ್ಲ. ಒಂದು 34 ಜನ ಸ್ಲೀಪರ್ ಕೋಚ್, ಸ್ಲೀಪಿಂಗ್ ಕೋಚ್ ಬಸ್ ಏನ ಆ ಬಸ್ಸಿಗೆ, ಅಂತ ಬಸ್ಸಿಗೆ ಯಾವಾಗಲೂ ಬಂದಿರ್ಲಿಲ್ಲ ಕಾಣುತ್ತೆ, ಯಾವಾಗಲೂ ಬಂದಿರ್ಲಿಲ್ಲ. ನಮ್ಗೆ ಗೇಟ್ ಒಳಗಡೆ ಬರಲೇ ಇಲ್ಲ ಅಂದ್ರೆ ಅಷ್ಟೇ ಹತ್ರ ಇದೆ.
ಸುಮಾರು ಒಂದು 8 ಅಡಿ ಎತ್ತರ ಇರ್ಬೇಕಲ್ಲ, 8-10 ಅಡಿ ಎತ್ತರ ಇರ್ಬೇಕಲ್ಲ, 10 ಅಡಿ ಎತ್ತರ ಇಲ್ಲ, ಇನ್ನೂ ಜಾಸ್ತಿನೇ ಆಗ್ತದೆ ಅನಿಸುತ್ತೆ. ಅದು ಟಾಪ್ ನೋಡಿದ್ರೆ 8-10 ಅಡಿ ಎತ್ತರ ಬಸ್ ಬಂದಿದೆ. 34 ಜನ ಸ್ಲೀಪರ್ ಆರಾಮ್ ಮಲ್ಕೊಂಡು ಬಂದಿದ್ದಾರೆ. ಈಗ ಪ್ರಸಾದ ಮಾಡ್ಕೊಂಡು ಕೂಡಲೇ, ಅಂದರೆ ತಡ ಮಾಡಬೇಡಿ, 3 ಗಂಟೆ ಬಹಳ 3:30 ಬಿಟ್ಬಿಡಿ. ಯಾಕಂದರೆ ಅಲ್ಲಿ ಚಿತ್ರದುರ್ಗದಲ್ಲಿ ನಿಮಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀವಿ, ಮುರುಘಾ ಮಠದಲ್ಲಿ ಅಲ್ಲಿ ಹೇಳಿಟ್ಟಿದ್ದೀವಿ. ಅಲ್ಲಿ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ. 8 ಗಂಟೆಗೆ 8:30 ಒಳಗಡೆ ಅಲ್ಲಿ ಮುಟ್ಟಬೇಕು. ನೀವು ಪ್ರಸಾದ ಮಾಡಬೇಕೆಲ್ಲರೂ. ಅಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗಿ. ಮತ್ತು ಇವತ್ತು 3 ಹೊತ್ತು ಪ್ರಸಾದ ಮಾಡಿದೀವಲ್ಲ ಅಂತೇಳಿ ನಾಳೆ ಮಸ್ತ್ ಹೊರಬಿಟ್ಟಿರ ನಮ್ಮಲ್ಲಿ ನಮ್ಗೆ ಏನಾಗಿಲ್ಲ ಬಿಡ ಇಲ್ಲ. ಮತ್ತು ಉಪವಾಸದ ನಾಳೆಯಿಂದ ಯಾರ್ಯಾರು ಉಪವಾಸ ಇದ್ದೀರಿ ಇವತ್ತು ಅವಕಾಶ ಇದೆ ನಿಮಗೆ. ಮತ್ತೆ ಅದು ತೊಂದರೆ ಕೊಟ್ಟೇ ಬರುತ್ತೆ ನಿಮಗೆ, ಸುಖ ಕೊಡಲ್ಲ. ಆದ್ರೂ ಮತ್ತು ಪ್ರಸಾದ ತಗೊಳ್ಳಿ. ನಾಳೆ ಬೆಳಿಗ್ಗೆ ಮತ್ತೆ ಉಪವಾಸ ಪ್ರಾರಂಭ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಹಾರುಗದ್ದೆಯಲ್ಲಿ ಪ್ರವಚನ ಮಾಡಿಸ್ಬೇಕು ಅಂತ ನಮ್ಮ ಕಲ್ಯಾಣ ಮಾಡೋ ಅಪೇಕ್ಷೆ. ಕೊನೆ ಮಾತಾಡಿದ್ರಲ್ಲ, ಅವರು 33 ವರ್ಷದಿಂದ ಪರಿಚಯ ನಮಗೆ. 34 ವರ್ಷ ಇದು. ನಾನು ಬಂದು ಕೂಡ ಬಂದು ಮರುದಿವಸನೇ ಅವರು ಬಂದರು. ಹಂಗಾಗಿ ಅವತ್ತಿಂದ ಇವತ್ತಿನವರೆಗೆ ಅವರು ಅದೇ ಭಕ್ತಿ ಇಟ್ಕೊಂಡಿದ್ದಾರೆ. ಅಲ್ಲಿ ಹಾರುಗದ್ದೆಯಲ್ಲಿ ಎಲ್ಲ ಅವ್ರ ಸಂಬಂಧಿಕರೇ. ಅದಕ್ಕೆ ನಮ್ಮ ಸಂಬಂಧಿಕರಿಗೂ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ. ನಾನು ಉಪವಾಸ ಮಾಡೋದು ಬನ್ನಿ ಬನ್ನಿ ಅಂತ ಕರೀತಿದ್ರು. ನಮ್ಮ ನಟರಾಜವರು ಎಲ್ಲ ವ್ಯವಸ್ಥೆ ಮಾಡಿದ್ರು. ಅವ್ರ ಬಳಗದವ್ರನ್ನ ಕೂರಿಸ್ಕೊಂಡು ಮಠಕ್ಕೆ ಸುಮಾರು ನಟರಾಜವರು, ರುದ್ರಪ್ಪವರು ಮತ್ತು ಕೀರ್ತಿಯವರು, ಅವ್ರ ಬಳಗ ಎಲ್ಲ ಸೇರಿ ಸುಮಾರು ಮಠಕ್ಕೆ ಏನಿಲ್ಲ ಅಂದ್ರು 1.5 ಲಕ್ಷಕ್ಕಿಂತ ಹೆಚ್ಚು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕೊನೆ ದಿವಸ. ಇಲ್ಲಿ ಪೂಜೆ ಕರ್ಕೊಂಡೋಗಿ ಅವರು ಪಾದ ಕಾಣಿಕೆ ಕೊಟ್ಟಿರೋದು, ಅವ್ರು ಪೂಜೆ ಮಾಡಿಸಿ ಪ್ರಸಾದ ಮಾಡಿಸಿ ಕೊಟ್ಟಿರೋ ಕಾಣಿಕೆ ಅಂದ್ರೆ ಹಾರುಗದ್ದೆ ಕಾಣಿಕೆ ಒಂದು 2 ಲಕ್ಷ ರೂಪಾಯಿ ಆಗುತ್ತೆ. 2 ಲಕ್ಷ ರೂಪಾಯಿ ಮುಟ್ಟು ಅಂದ್ರೆ ಇಷ್ಟು. ಅದು ನಿಮ್ಮ ಲೆಕ್ಕಕ್ಕೆ ಒಬ್ಬರು ವಿಜಯ್ ಕುಮಾರ್ ಅಂತ ಹೇಳಿ ಅವರು ಪುಸ್ತಕ ನೋಡ್ಕೊಂಡು ಉಪವಾಸ ಮಾಡಿದ್ರಂತೆ. ಅವರು ಬಂದು 21,000 ರೂಪಾಯಿ ಕಾಣಿಕೆ ಕೊಟ್ಟರು. ಅದು ನಿಮ್ಮ ಹಾರುಗದ್ದೆ ಕಾಣಿಕೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಅಂದ್ರೆ ಇಲ್ಲಿಗೆ ಬಂದರು, ಅವರು ಹಾರುಗದ್ದೆಗೆ ಬಂದರು. ಅದಕ್ಕೆ ಒಟ್ಟಾರೆ ನಿಮ್ಮ ಭಕ್ತಿ, ನಿಮ್ಮ ಪ್ರೀತಿ ಅದಕ್ಕೆ ಬೆಲೆ ಕಟ್ಟಲಾರದಂಥದ್ದು. 2 ಲಕ್ಷದಲ್ಲ, 20 ಕೋಟಿ ಆದರೂ ಆ ಭಕ್ತಿ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಿಮ್ಮ ಆಚಾರ ವಿಚಾರಗಳಿದಾವಲ್ಲ, ನಿಮ್ಮ ಸದ್ಗುಣಗಳಿದಾವಲ್ಲ. ನಮ್ಮ ನಟರಾಜ್ ಅವರು ಇಷ್ಟೆಲ್ಲ ರಾಜಕಾರಣ ಮಾಡಿದ್ರು ಕೂಡ ಯಾವುದೇ ಚಟಗಳಿಲ್ಲ ಅವರಿಗೆ, ಯಾವುದೇ ಚಟಗಳಿಲ್ಲ. ಅವ್ರ ಮನೆಯವ್ರ ಭಾಗ್ಯಮವರು ಅಷ್ಟೇ, ಇಬ್ರು ಅಷ್ಟು ಭಕ್ತಿಯಿಂದ ಬದುಕಿದ್ದಾರೆ. ನಂಜಪ್ಪನವರು ಬಹಳ ದೊಡ್ಡ ಸೌಕಾರ, ಅಣ್ಣ ತಮ್ಮ ಎಲ್ಲ. ಅವ್ರು ರಾಜಕಾರಣಕ್ಕೆ ಹೋಗ್ಲಿಲ್ಲ ನಂಜಪ್ಪನವರು, ಅವ್ರ ತಮ್ಮ ಒಬ್ಬರು ರಾಜಕಾರಣಿ ಇದ್ರು ಅಂತ ಅಷ್ಟೇ. ಜಿಲ್ಲಾ ಪಂಚಾಯತಿ HS ಬಸವರಾಜ್ ಅಂತೇಳಿ. ಅಷ್ಟು ಬಿಟ್ಟರೆ ನಮ್ಮ ನಂಜಪ್ಪನವ್ರು ರಾಜಕಾರಣದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಗುರುಭಕ್ತಿ 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 ಇಷ್ಟು ಚೆನ್ನಾಗಿ ಬದುಕೊಂಡು ಬಂದಿದ್ದಾರೆ. HS ನಂಜಪ್ಪನವರು. ನಟರಾಜ್ ಅವರು ಮಾವಾಳಿ ಆಗ್ಬೇಕು, ಅವರು ಅವ್ರಿಗೂ ಮಾವಾಳಿ, ಸೋದರ ಮಾವಾಳಿ ಅವರು. ಭಾಗ್ಯಮ್ಮ ತಂದೆ, ಭಾಗ್ಯಮ್ಮ ತಂದೆ ಅವರು. ಹೀಗೆ ಇವರೆಲ್ಲ ಬಂದಿದ್ದಾರೆ. ಇಲ್ಲಿ ಇನ್ನು ಭಕ್ತರ ಹೆಸರಂತೂ ಹೇಳ್ತಾ ಹೋದ್ರೆ 3 ಗಂಟೆ ಆಗೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಮಂಜುಳಮ್ಮ ಬಂದಿದ್ದಾರೆ. ಅವರು ಗುರೂಜಿ ಕೆಲಸನೇ ಮಾಡ್ತಿದ್ದಾರೆ. ಒಂದು ಯೋಗ ಕಲ್ತ್ಕೊಂಡು ಎಲ್ರಿಗೂ ಯೋಗ ಮಾಡಿಸೋದು ಮಂಜುಳ ಯಾಕೆ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀನಿ, ಉಪವಾಸಕ್ಕೆ ಬನ್ನಿ, ನೀವು ಉಪವಾಸ ಕಲ್ತ್ಕೊಳ್ಳಿ ಅಂತ ಹೇಳಿದ್ದೀನಿ. ಅಕ್ಕ ಮಹಾದೇವಿ ಬಂದಿದ್ದಾರೆ ಅವರು. ಮತ್ತೆ ಎಲ್ಲ ಮತ್ತೆ ಅವರಿಬ್ಬರು ಹೆಸರು ಹೇಳಿದ್ರು. ಗುರುಗಳಿಗೆ ನಾವೇನು ಪ್ರಸಾದ ಮಾಡಿಸಿಲ್ಲ, ಅಷ್ಟೆಲ್ಲ ಅಡುಗೆ ಮಾಡಿದ್ದೀನಿ. ನನ್ನ ಹೆಸರು ಹೇಳಿಲ್ಲ, ನಮ್ಮ ಜ್ಯೋತಿ ಕಾಂಕ್ಷೆಯನ್ನು ಅಂಕ ಮಾಡಿ ನಾನು ಬೆಳಿಗ್ಗೆ 4 ಗಂಟೆಗೆ ಅಡುಗೆ ಮಾಡೋದು, ಪಾಪ 3 ಗಂಟೆಗೆ. ಹಿಂಗೆ ನಿಮ್ಮ ಎಲ್ಲರ ಹೆಸರು ನಮ್ಮ ಮನಸ್ಸಿನಲ್ಲಿ ಇದೆ. ಬರ್ತಾ ಇರಿ, ಹಿಂಗೆ ಬರ್ತಾ ಇರಿ ಕಾರ್ಯಕ್ರಮಕ್ಕೆ. ನಿಮ್ಗೆ ಏನಾದ್ರು ತಲೆ ಕೆಡ್ತಂತ ಇಟ್ಕೊಳ್ರಿ, ತಲೆ ಕೆಟ್ಟು ಮಾವನ ಕಡೆ ಬಂದ್ಬಿಡ್ರಿ. ಬೇಜಾರಾಯ್ತು, ತಲೆ ಕೆಡ್ತು, ಜಗಳಾಡಕ್ಕೆ ಹೋಗ್ಬೇಡಿ ಗಂಡನ ಜೊತೆಗೆ, ಹೆಂಡತಿ ಜೊತೆಗೆ. ಸೀದಾ ಮಾವನೇ ಬಸ್ ಹತ್ಬಿಡ್ರಿ. ಹೆಂಗಿದ್ರು ಸಿದ್ದರಾಮಯ್ಯನವ್ರ ಆಧಾರ್ ಕಾರ್ಡ್ ಇದೆ, ಇಟ್ಕೊಳ್ಳಿ. ಧಾರವಾಡಕ್ಕೆ ಬನ್ನಿ. ಮನಗುಂಡಿ ತಂದ್ರು ಆಧಾರ್ ಕಾರ್ಡಲ್ಲೇ ಬರ್ಬೋದು. ಅಲ್ಲಿಂದ ಇಲ್ಲಿ ಒಂದು ಸ್ವಲ್ಪ ಹೇಳಿ ಫೋನ್ ಮಾಡಿದ್ರೆ ಬೇಕಾದ್ರೆ ಬಂದು ಕರ್ಕೊಂಡು ಬರ್ತಾರೆ, ನಡ್ಕೊಂಡು ಬನ್ನಿ ಶಕ್ತಿ ಇದ್ರೆ. ಹೀಗೆ ಎಲ್ಲರೂ ಬನ್ನಿ. ಮತ್ತೆ ನಮ್ಮ ಕೃಷ್ಣಮ್ಮ ಒಂದು 5 ಸಸಿಗಳನ್ನು ತಂದಿದ್ದಾರೆ. ಭಾಳ ಹೇಳ್ತಿರ್ತದೆ, ಸ್ವಾಮೀಜಿ 5 ಸಸಿ ತಂದಿದ್ದೀನಿ. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಸಸಿ ತಂದ್ಬಿಟ್ಟಿದೆ ಅಂತೆ. ನನಗೆ ಇನ್ನೊಂದ್ಸರಿ ಬರುವಂತೆ ಡ್ರ್ಯಾಗನ್ ಫ್ರೂಟ್ ಕೊಡಬೇಕು ಅಂತ ಹೇಳ್ತಾ ಇತ್ತು. ಆಮೇಲೆ ಆ ಸಸಿ ನಮ್ಮ ರಮೇಶ್
ಸಿದ್ದಪ್ಪಜ ನೀವೆಲ್ಲ ಗಮನ ಕೊಡಿ, SSC ವೇಸ್ಟ್ ಆಗಲಾರ್ದಂಗೆ. ಧೀರಜ ನೀನು ಗಮನ ಕೊಡು, ಮತ್ತು ನೀನು ಮುದ್ಕೊಳ್ಳಕ್ಕೆ ಆಗಬೇಡ. ಆ ಸಸಿ ನಡೆಸಿ ನಾಳೆ ಸರಿಯಾಗಿ ನೀರು ಹಾಕಂಗೆ ನೀರೋಗ ವ್ಯವಸ್ಥೆ, ಗೊಬ್ಬರದ ವ್ಯವಸ್ಥೆ ಮಾಡಿ ಚೆನ್ನಾಗಿ ಬೆಳೆಸಬೇಕು. ಇಲ್ಲಿ ಜಾಗ ಬೇಕಾದಷ್ಟಿದೆ, ಅದೆಲ್ಲ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಪ್ರತಿಯೊಬ್ಬರು ನಮ್ಮ ನಾಗನಗೌಡರು, ಸುಜಾತಮ್ಮ ಅವ್ರು ನಾಗನಗೌಡರು ಪಾದಯಾತ್ರೆ ಬರ್ತಿದ್ದಾರೆ. ಬೆಳಗಿನ ಪಾದಯಾತ್ರೆ 10,000 ರೂಪಾಯಿಗಳು ದಾಸೋಹ ಮಾಡಿದ್ದಾರೆ. ಜೊತೆ ನಮ್ಮ ಶಶಿಕಲಾ ವಿಶ್ವನಾಥ ಶಶಿಕಲಾ ಅವರು 25,000 ರೂಪಾಯಿಗಳ ದಾಸೋಹ ಮಾಡಿದ್ದಾರೆ. ಅವರೆಲ್ಲರಿಗೂ ಮತ್ತು ಇನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ರುದ್ರಪ್ಪನವ್ರು ಬಂದಿದ್ದಾರೆ, ಅವರು ವೇದಿಕೆ ಕರೆದಿಲ್ಲ, ಅವರು ಕೂಡ ಮೊನ್ನೆ ಕೊನೆ ದಿವಸ 25,000 ರೂಪಾಯಿ ದಾಸೋಹ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ವಗುರು ಬಸವಣ್ಣನವರು ದಯಾಮಯನಂತ ಪರಮಾತ್ಮ ಸಂಬಂಧವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ನಮ್ಮ ಚಿದಾನಂದ ಮನ್ಸೂರು ಅವ್ರ ಫೋನ್ ನಂಬರ್ ತಗೊಳ್ಳಿ. ನೀವು ಚಿದಾನಂದ ಮನ್ಸೂರು ಅವ್ರದ್ದು ಫೋನ್ ನಂಬರ್ ತಗೊಳ್ಳಿ. ತುಂಬ ಅದ್ಭುತವಾಗಿ ಅದ್ಭುತ ಜ್ಞಾನಿ ಅವರು. ಅಂದರೆ ಅವ್ರ ಶಕ್ತಿ ಎಷ್ಟಿದೆ ಅಂದರೆ 65ನೇ ವಯಸ್ಸು. ನಾನಂದೆ, ಸರ್ ವಕೀಲತ್ವಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? ಗೊತ್ತೇ ನಾನು ಕೆಲಸ ಮಾಡಿದ್ರೆ ಆರಾಮಿರ್ತೀನಿ, ಸುಮ್ಮನೆ ನೀವು ತುಂಬ ಚೆನ್ನಾಗಿ ಭಾಷಣ ಮಾಡಿದ್ರು. ಅವ್ರು ಹೇಳಿದ್ರು ಇನ್ನೊಂದ್ಸರಿ ಉಪನ್ಯಾಸಕ್ಕೆ ಕರ್ಸೋಣ ಅವ್ರನ್ನ. ಅವರು ಚೆನ್ನಾಗಿ ಮಾತನಾಡಿದ್ದಾರೆ. ಮತ್ತು ನಮ್ಮ ಇವರು ಉಪನ್ಯಾಸಕರು ಏನು ಮಲ್ಶೆಟ್ಟಿ, ಸುಪ್ರಿಯ ಮಲ್ಶೆಟ್ಟಿ ಅವರು, ಅವ್ರಿಗೆ ಸಮಯ ಸಾಕಾಗಲಿಲ್ಲ. ಅವರು ನಾನು ಅದೇ ಹೇಳ್ತೀನಿ, ನೀವು ಇತಿಹಾಸ ಅದು ಇದು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ವಚನಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಇತಿಹಾಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋದ್ರೆ ಏನು ಉಪಯೋಗ ಇಲ್ಲ. ಲಿಂಗಮ್ಮ ತಾಯಿ ಒಂದೇ ಒಂದು ವಚನ ಹೇಳಕ್ಕೆ ಅರ್ಧ ಗಂಟೆ ಬೇಕು ನಿಮಗೆ, ಅರ್ಧ ಗಂಟೆ ಬೇಕು ಅಂತ ಒಂದು ವಚನ ಹೇಳ್ಬಿಟ್ರೆ ಸಾಕು. ಅವ್ರು ನಾನು ಫೋನಲ್ಲಿ ಮಾತಾಡಿರ್ಲಿಲ್ಲ, ನಮ್ಮ ನಿಲಮನೆ ಮಾತಾಡ್ತಾ ಇದ್ರು. ಉಪನ್ಯಾಸಕರುಗಳಿಗೆ ಅವ್ರು PhD ಮಾಡಿರ್ತಾರಲ್ಲ, ಅದ್ರದ್ದೆಲ್ಲ ಒಂದು ಚೂರು ಅಂತ ಹೋಗ್ಬಿಡ್ತಾರೆ. ಅದು ಸಾಮಾನ್ಯ ಜನರಿಗೆ ಅಗತ್ಯ ಇಲ್ಲ. ಅವ್ರ ಇತಿಹಾಸ ಏನು ಅಗತ್ಯ ಇಲ್ಲ. ವಚನ ಅವ್ರು ಹೆಂಗ್ ಬದುಕಿದ್ದಾರೆ. ಯಾಕಂದ್ರೆ ಇತಿಹಾಸದಲ್ಲಿ ಪೂರ್ವಗ್ರಾಹ ಪೀಡಿತತೆ ಇರ್ತದೆ. ಪೂರ್ವಗ್ರಾಹ ಪೀಡಿತರಾಗಿ ಬಂದಿರ್ತಾರೋ ವಿದ್ವಾಂಸರುಗಳು, ಇತಿಹಾಸಜ್ಞರು ಕೆಲವರು. ಅದಕ್ಕೆ ನಾವು ವಚನ ಸಾಹಿತ್ಯ ಹಿಡ್ಕೊಂಡು, ಅದಕ್ಕೆ ವಚನ ಹೃದಯ ಪುಸ್ತಕ ತಗೊಂಡು ಹೋಗಿ ನೀವು ಸುಪ್ರಿಯ ಓದಿ. ಅದನ್ನು ವಚನ ಹೃದಯ ಪುಸ್ತಕ ವಿಶೇಷವಾಗಿ ಬಂದಿದೆ, ಅದನ್ನ ಓದಬೇಕು. ಓದಿ ಅಂದರೆ ಹೊಸ ದೃಷ್ಟಿಕೋನ. ಹರಿಹರನು ಬೇಡ ನಮಗೆ, ರಾಘವಾಂಕರು ಬೇಡ, ಚಾಮರಸ ಬೇಡ, ಭೀಮಕವಿ ಬೇಡ. ಅವ್ರು ನೀವು ಬೇಕಾದ್ರೆ ವ್ಯಾಕರಣದವರು ಪದ್ಯದವರು ತಲೆ ಕೆಡಿಸ್ಕೊಳ್ಳಿ. ಆದರೆ ವಚನಾಧಾರಿತ ರೀತಿಯಲ್ಲಿ ನಾವು ಶರಣನ್ನು ಅರ್ಥ ಮಾಡ್ಕೋಬೇಕು. ಆ ವಿಷಯದ ದೊಡ್ಡ ದೊಡ್ಡ ವಿದ್ವಾಂಸರು ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಆ ಪುಸ್ತಕ ಬರ್ದಿದ್ದೀನಿ. ನಮ್ಮ ಚಿದಾನಂದ ಸರ್ ಕೊಟ್ಟಿರ್ಬೇಕು, ಕೊಟ್ಟಿಲ್ಲ ಸರ್? ವಚನ ಹೃದಯ ಸಿಕ್ಕಿದೆಯಲ್ಲ, ವಚನ ಹೃದಯ ಅಲ್ಲ, ಈ ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ. ವಚನ ಹೃದಯ ಪುಸ್ತಕ ಎಲ್ಲರೂ ತಗೊಂಡೋಗಿ, ಯಾರ್ಯಾರು ಬಂದಿದ್ದೀನಿ. ವಚನ ಹೃದಯ ಪುಸ್ತಕ ಅರ್ಧ ಬೆಲೆ ಕೊಡ್ತಾ ಇದ್ದೀನಿ, ಅರ್ಧ ಬೆಲೆ 600 ರೂಪಾಯಿ, ಅದ್ರ ಬೆಲೆ 300 ರೂಪಾಯಿ ಕೊಡ್ತಾ ಇದ್ದೀವಿ. ಆ ಪುಸ್ತಕವನ್ನು ತಗೊಂಡು ಹೋಗ್ರಿ ಅಂತ. 2ನೇ ಮುದ್ರಣ ತುಂಬಾ ಚೆನ್ನಾಗಿ ಬಂದಿದೆ. 2ನೇ ಮುದ್ರಣ ಅದನ್ನ ಎಲ್ಲರೂ ತಗೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ಅವ್ರಿವ್ರು ಎನ್ನದೆ ಎಲ್ಲರಿಗೂ ನಾನು ಶುಭ ಆಶೀರ್ವಾದವನ್ನು ತಿಳಿಸ್ತಾ, ಶುಭಾಶಯವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣು. ವಿಶೇಷ ಆಹ್ವಾನಿತರಾದಂಥ ಪ್ರಭಾಕರ್ ಹಿರೇಮಠ ಬೆಳಗಾವಿ ಇವರು ಬಂದ